ಮಾದರಿ ಪ್ರಶ್ನೆ ಪತ್ರಿಕೆ 1 ಇದರ 3ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಈ ಭಾಗದಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೇಳಲಾದಂತಹ 2 10 ಅಂಕದ ಪ್ರಶ್ನೆಗಳು ಸೇರಿದಂತೆ ಒಟ್ಟು 10 ಅಂಕದ 6 ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ? ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಗಳನ್ನು ವಿವರಿಸಿ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿರಿ. ಈ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಗುಪ್ತರ ಸುವರ್ಣಯುಗ. ಇದರಲ್ಲಿ 3 ಪ್ರಮುಖವಾದ ಅಂಶಗಳಿದ್ದಾವೆ: ಹಿಂದೂ ಧರ್ಮದ ಪುನರುಜ್ಜೀವನ, ಶಿಕ್ಷಣ ಮತ್ತು ಸಾಹಿತ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ. ಆರಂಭದಲ್ಲಿ ನಾವು ಗುಪ್ತರ ಸುವರ್ಣಯುಗವನ್ನು ಯಾರ ಜೊತೆಗೆಲ್ಲ ಹೋಲಿಸಿದ್ದಾರೆ ಅಂತ ನೋಡೋಣ. ಇದೊಂದು ಸರ್ವಾಂಗೀಣ ಪ್ರಗತಿಯ ಕಾಲ. ಹಾಗಾಗಿ ಇದನ್ನು ಬೇರೆ ಬೇರೆ ಜಗತ್ತಿನ ಅತಿ ಶ್ರೇಷ್ಠ ಸಾಮ್ರಾಜ್ಯಗಳ ಕಾಲಗಳ ಜೊತೆಗೆ ಹೋಲಿಸ್ತಾರೆ. ಗ್ರೀಕ್ನ ಪೆರಿಕ್ಲಿಸ್ಸನ ಸುವರ್ಣಯುಗಕ್ಕೆ ಗುಪ್ತರ ಕಾಲವನ್ನು ಹೋಲಿಸ್ತಾರೆ. ಆ ನಂತರದಲ್ಲಿ ಮುಂದುವರೆದು ರೋಮ್ನ ಅಗಸ್ಟಸ್ ಸೀಸರ್ನ ಕಾಲಕ್ಕೆ ಕೂಡ ಇದನ್ನು ಹೋಲಿಸ್ತಾರೆ. ಇದರ ಜೊತೆಯಲ್ಲಿ ಮುಂದುವರೆದು ರಾಣಿ ಎಲಿಜಬೆತ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್, ಅವಳ ಕಾಲಕ್ಕೆ ಕೂಡ ಹೋಲಿಸ್ತಾರೆ. ಹೀಗೆ ಪೆರಿಕ್ಲಿಸ್, ಅಗಸ್ಟಸ್ ಸೀಸರ್ ಮತ್ತು ಎಲಿಜಬೆತ್ನ ಕಾಲಕ್ಕೆ ಹೋಲಿಕೆಯಾದಂತಹ ಒಂದು ಶ್ರೇಷ್ಠ ಸಂಸ್ಕೃತಿ ಗುಪ್ತರ ಸುವರ್ಣಯುಗದಲ್ಲಿ ನಾವು ನೋಡ್ತೀವಿ. ಮೊದಲನೇದಾಗಿ ಸುವರ್ಣಯುಗದ ಕ್ಷೇತ್ರಗಳಲ್ಲಿ ಮೊದಲನೇದಾದಂತಹ ಧರ್ಮದ ಬಗ್ಗೆ ಅಥವಾ ಹಿಂದೂ ಧರ್ಮದ ಪುನರುಜ್ಜೀವನದ ಬಗ್ಗೆ ನೋಡೋಣ. ಆಮೇಲೆ ಶಿಕ್ಷಣದ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗಬೇಕು, ಸಾಹಿತ್ಯದ ಬಗ್ಗೆ ಗಮನಿಸಬೇಕು, ಆ ನಂತರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೂ ಕೊನೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ಬರಿಬೇಕಾಗತ್ತೆ. ಅದರಲ್ಲಿ ಮೊದಲನೆಯ ಒಂದು ಅಂಶಕ್ಕೆ ಬರೋಣ, ಹಿಂದೂ ಧರ್ಮದ ಒಂದು ಪುನರುತ್ಥಾನ ಎನ್ನುವಂಥ ಅಂಶಕ್ಕೆ ಬರೋಣ. ಹಿಂದೂ ಧರ್ಮವನ್ನು ಇವರು ಪ್ರೋತ್ಸಾಹಿಸ್ತಾರೆ, ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಮತ್ತೊಮ್ಮೆ ಹಿಂದೂ ಧರ್ಮ ತನ್ನ ವೈಭವವನ್ನು ಕಾಣುತ್ತೆ. ಆದರೂ ಇವರು ಧರ್ಮ ಸಹಿಷ್ಣುಗಳಾಗಿದ್ದರು. ಹಿಂದೂ ಧರ್ಮಕ್ಕೆ ಅಪಾರ ಪ್ರೋತ್ಸಾಹವನ್ನು ಕೊಟ್ಟರೂ ಕೂಡ ಇವರು ಜೈನ ಧರ್ಮಕ್ಕೂ ಪ್ರೋತ್ಸಾಹವನ್ನು ಕೊಟ್ಟಿದ್ದರು, ಜೊತೆಯಲ್ಲಿ ಬೌದ್ಧ ಧರ್ಮವನ್ನು ಕೂಡ ಪ್ರೋತ್ಸಾಹಿಸಿದರು. ಹಿಂದೂ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಹಿಂದೂ ಧರ್ಮ ಗುಪ್ತರ ರಾಜಧರ್ಮ ಆಗುತ್ತೆ. ದೇವರ ಪೂಜೆಗಳನ್ನು ಆರಂಭಿಸ್ತಾರೆ. ವಿಷ್ಣುವಿನ ಪೂಜೆ ಆರಂಭ ಆಗುತ್ತೆ, ಶಿವನ ಪೂಜೆ ಆರಂಭ ಆಗುತ್ತೆ, ದುರ್ಗೆಯ ಪೂಜೆ ಆರಂಭ ಆಗುತ್ತೆ. ಹೀಗೆ ಹಿಂದೂ ದೇವರುಗಳ ಪೂಜೆ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಇನ್ನು ಅನೇಕ ವೈದಿಕ ವಿಧಿವಿಧಾನಗಳನ್ನು ಆಚರಿಸ್ತಾರೆ. ಯಜ್ಞಯಾಗಾದಿಗಳು ಪುನರಾರಂಭಗೊಳ್ಳುತ್ತೆ. ಅಶ್ವಮೇಧ, ರಾಜಸೂಯ, ವಾಜಪೇಯಗಳಂತಹ ಯಾಗಗಳ ಆಚರಣೆ ಕೂಡ ಆರಂಭ ಆಗುತ್ತೆ. ಇದು ಹಿಂದೂ ಧರ್ಮಕ್ಕೆ ಒಂದಿಷ್ಟು ಗಟ್ಟಿಯಾದಂತಹ ನೆಲೆಗಟ್ಟನ್ನು ಒದಗಿಸಿಕೊಡುತ್ತೆ. ಅನೇಕ ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಿಸ್ತಾರೆ. ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಹಾಗಾಗಿ ಇವರನ್ನ ಪರಮ ಭಾಗವತ ಅಂತ ಕರೀತಾರೆ. ಪರಮ ಭಾಗವತ ಅನ್ನೋದು ಅವರು ವಿಷ್ಣುವಿನ ಮೇಲೆ ಹೊಂದಿದ್ದಂತಹ ಅಪಾರ ಪ್ರೀತಿಯನ್ನ ತೋರಿಸ್ಕೊಡುತ್ತೆ. ಆ ನಂತರದಲ್ಲಿ ಶೈವ ಧರ್ಮ ಕೂಡ ಬೆಳೆಯುತ್ತೆ, ಶಾಕ್ತ ಪಂಥ ಕೂಡ ಬೆಳೆಯುತ್ತೆ. ಹೀಗೆ ಶೈವ ಮತ್ತು ಶಾಕ್ತ ಪಂಥಗಳನ್ನು ಕೂಡ ನಾವು ಅದರ ಬೆಳವಣಿಗೆಯನ್ನು ಕೂಡ ಗಮನಿಸಬಹುದು. ಹಿಂದೂ ಧರ್ಮ ಮರಳಿ ತನ್ನ ವೈಭವವನ್ನು ಪಡ್ಕೊಳ್ಳುತ್ತೆ. ಬೌದ್ಧ ಮತ್ತು ಜೈನ ಧರ್ಮಗಳ ಪ್ರಭಾವದ ನಂತರ ಹಿಂದೂ ಧರ್ಮ ಸೊರಗಿ ಹೋಗಿತ್ತು. ಆ ಹಿಂದೂ ಧರ್ಮವನ್ನು ಮರಳಿ ತನ್ನ ವೈಭವವನ್ನು ಪಡೆಯುವಂತೆ ಮಾಡ್ತಾರೆ ಗುಪ್ತ ಅರಸರು. ಇದು ಮೊದಲನೆಯ ಒಂದು ಕ್ಷೇತ್ರ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ರಾಜರು ಸ್ವತಃ ವಿದ್ವಾಂಸರು, ಶಿಕ್ಷಣ ತಜ್ಞರು, ಶಿಕ್ಷಣಕ್ಕೆ ವಿಶೇಷ ಗಮನವನ್ನು ಕೊಡುವಂಥವರಾಗಿದ್ದರು. ಸಮುದ್ರಗುಪ್ತ, ಚಂದ್ರಗುಪ್ತ ಇಂತಹ ರಾಜರುಗಳಿಗೆ ಉತ್ತಮವಾದಂತಹ ಉದಾಹರಣೆಯಾಗಿದ್ದರು. ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳನ್ನು ನೋಡ್ಬೋದು. ತಕ್ಷಶಿಲೆಯಲ್ಲಿ ವಿಶ್ವವಿದ್ಯಾಲಯ ಇತ್ತು, ಅಜಂತಾದಲ್ಲಿ ವಿಶ್ವವಿದ್ಯಾಲಯ ಇತ್ತು, ನಳಂದದಲ್ಲಿತ್ತು, ಸಾರಾನಾಥದಲ್ಲಿತ್ತು. ಅನೇಕ ಶಿಕ್ಷಣ ಕೇಂದ್ರಗಳಿದ್ವು. ಪಾಟಲಿಪುತ್ರ, ವಲ್ಲಭಿಯಲ್ಲಿ ಶಿಕ್ಷಣ ಕೇಂದ್ರಗಳು ಇದ್ವು. ತಕ್ಷಶಿಲಾ, ಅಜಂತ, ನಳಂದ, ಸಾರಾನಾಥ ಶಿಕ್ಷಣ ಕೇಂದ್ರಗಳ ವಿಶ್ವವಿದ್ಯಾಲಯಗಳಾದರೆ ಪಾಟಲಿಪುತ್ರ ಮತ್ತು ವಲ್ಲಭಿಗಳು ಶಿಕ್ಷಣ ಕೇಂದ್ರಗಳಾಗಿದ್ವು. ಅನೇಕ ವಿಷಯಗಳನ್ನು ಕಲಿಸ್ತಾ ಇದ್ರು. ಪುರಾಣಗಳನ್ನು ಕಲಿಸ್ತಾ ಇದ್ರು, ಸಾಹಿತ್ಯ, ತತ್ವಜ್ಞಾನ, ಅಂಕಗಣಿತ, ಜ್ಯೋತಿಷ್ಯ ಶಾಸ್ತ್ರ, ವಿಜ್ಞಾನ, ಹೀಗೆ ಹಲವಾರು ವಿಷಯಗಳನ್ನು ಅಂದಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಸ್ತಾ ಇದ್ದನ್ನು ನೋಡ್ತೀವಿ. ಮುಂದೆ ಸಾಹಿತ್ಯದ ಕ್ಷೇತ್ರಕ್ಕೆ ಬರ್ತೀವಿ. ಇದುವರೆಗೆ ಮೌಖಿಕವಾಗಿ ಇದ್ದಂತಹ ವೇದಗಳನ್ನು ಬರವಣಿಗೆಯ ರೂಪಕ್ಕೆ ತರ್ತಾರೆ. ವೇದಗಳು ಗ್ರಾಂಥಿಕ ರೂಪವನ್ನು ಪಡ್ಕೊಂಡಿದ್ದು ಇವರ ವಿಶೇಷವಾದಂತಹ ಸಾಧನೆ. ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ. ಸಮುದ್ರಗುಪ್ತ ಕವಿ ರಾಜ ಎಂದೇ ಹೆಸರಾಗಿದ್ದ, ಸಂಗೀತಗಾರನಾಗಿದ್ದ ಅವನು ಸಮುದ್ರಗುಪ್ತ. ವೇದ ವಿದ್ವಾಂಸನಾಗಿ ಕೂಡ ಹೆಸರುವಾಸಿಯಾಗಿದ್ದ. ಎರಡನೇ ಚಂದ್ರಗುಪ್ತ 9 ಜನ ವಿದ್ವಾಂಸರಿಗೆ ಆಶ್ರಯವನ್ನು ಕೊಟ್ಟಿದ್ದ. ಅವರಿಗೆ ನವರತ್ನರು ಅಂತಾನೆ ಕರಿತಾ ಇದ್ರು. ಮುಂದುವರೆದು
ಆ ನವರತ್ನರನ್ನು ನಾವು ಗಮನಿಸುವುದಾದರೆ ಒಂದು ಸೂತ್ರದಲ್ಲಿ ನಾವು ಅವರನ್ನು ಇಟ್ಕೊಳ್ಳೋಣ. ಅವಕಾಶಂ ವೇಗದಕ್ಷ ಅಂತ. ಅದರಲ್ಲಿ ಅ ಅಂದರೆ ಅಮರಸಿಂಹ, ವ ಅಂದರೆ ವರಾಹಮಿಹಿರ, ವ ಅನ್ನುವಲ್ಲಿ 2 ಜನ ಇದ್ದಾರೆ, ವರರುಚಿ, ಕಾಳಿದಾಸ, ಶಂಕು, ವೇತಾಳ, ಘಟಕರ್ಪರ, ಧನ್ವಂತ್ರಿ, ಕ್ಷಪಣಿಕ. ಅಮರಸಿಂಹ ಅಮರ ಕೋಶವನ್ನು ಬರಿತಾನೆ, ವರಾಹಮಿಹಿರನ ಬೃಹತ್ ಸಂಹಿತೆ, ವರರುಚಿಯ ವ್ಯಾಕರಣ, ಕಾಳಿದಾಸನ ಶಾಕುಂತಲ, ಶಂಕುವಿನ ಶಿಲ್ಪ, ವೇತಾಳನ ಮಂತ್ರ, ಘಟಕರ್ಪರನ ಘಟಕರ್ಪರ ಕಾವ್ಯ, ಧನ್ವಂತ್ರಿಯ ಆಯುರ್ವೇದ ನಿಘಂಟು ಹಾಗೂ ಕ್ಷಪಣಿಕನ ಜ್ಯೋತಿಷ್ಯ ಶಾಸ್ತ್ರ. ಇವರೆಲ್ಲರನ್ನ ನವರತ್ನರು ಅಂತ ಕರೀತಾರೆ. 9 ವಿಭಿನ್ನ ಕ್ಷೇತ್ರಗಳಲ್ಲಿ ವಿದ್ವಾಂಸರಾಗಿದ್ದವರು ಅಮರಸಿಂಹ, ವರಾಹಮಿಹಿರ, ವರರುಚಿ, ಕಾಳಿದಾಸ, ಶಂಕು, ವೇತಾಳ, ಘಟಕರ್ಪರ, ಧನ್ವಂತ್ರಿ ಮತ್ತು ಕ್ಷಪಣಿಕ. ಮುಂದುವರೆದು ಕಾಳಿದಾಸ ಇವರಲ್ಲಿ ಬಹಳ ಪ್ರಮುಖ. ನಾಟಕಗಳಿಗೆ ಹೆಸರಾದವನು. ಶಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯಂ ಎಂಬ ನಾಟಕಗಳನ್ನು ಬರಿತಾನೆ. ಅದ್ವಿತೀಯವಾದ ನಾಟಕಗಳು. ಅಭಿಜ್ಞಾನ ಶಾಕುಂತಲ ಆ ನಾಟಕಗಳಲ್ಲಿಯೇ ಬಹಳ ಶ್ರೇಷ್ಠವಾಗಿದ್ದು. ಮಹಾಕಾವ್ಯಗಳನ್ನು ಬರಿತಾನೆ ಕಾಳಿದಾಸ, ರಘುವಂಶ ಮತ್ತು ಕುಮಾರ ಸಂಭವ. ಜೊತೆಯಲ್ಲಿ ಗೀತಕಾವ್ಯಗಳನ್ನು ಬರಿತಾನೆ, ಮೇಘದೂತ ಮತ್ತು ಋತು ಸಂಹಾರಗಳನ್ನು ಬರಿತಾನೆ ಕಾಳಿದಾಸ. ಹೀಗೆ ಕಾಳಿದಾಸನಂತಹ ಒಬ್ಬ ಶ್ರೇಷ್ಠ ಕವಿಗೆ ಗುಪ್ತರು ಆಶ್ರಯವನ್ನು ಕೊಟ್ಟಿದ್ರು. ಇತರ ಪ್ರಮುಖ ಕವಿಗಳಿಗೆ ಬಂದರೆ ಶೂದ್ರಕ ಇದ್ದ, ಮೃಚಕಟಿಕವನ್ನು ಬರಿತಾನೆ, ಭಾರವಿ ಕಿರಾತಾರ್ಜುನಿಯವನ್ನು ಬರಿತಾನೆ, ವಿಶಾಖದತ್ತ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಎಂಬ ನಾಟಕಗಳನ್ನು ಬರಿತಾನೆ, ವಿಷ್ಣು ಶರ್ಮ ಪಂಚತಂತ್ರವನ್ನು ಬರಿತಾನೆ, ಭವಭೂತಿಯ ಉತ್ತರ ರಾಮಚರಿತೆ, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ, ಹೀಗೆ ಹಲವಾರು ಗ್ರಂಥಗಳು, ದಂಡಿಯ ದಶಕುಮಾರ ಚರಿತೆ ಮತ್ತು ಕಾವ್ಯಾದರ್ಶಗಳನ್ನು ಬರಿತಾನೆ ದಂಡಿ. ಹೀಗೆ ಶೂದ್ರಕ, ಭಾರವಿ, ವಿಶಾಖದತ್ತ, ದಂಡಿ, ಭವಭೂತಿ, ಚರಕ, ಸುಶ್ರುತ ಹಲವು ಅದ್ವಿತೀಯ ಕವಿಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಅಂತ ಅನಿಸ್ಕೊಳ್ಳುತ್ತೆ ಗುಪ್ತರ ಕಾಲ. ಮುಂದುವರೆದು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಕ್ಕೆ ಬರ್ತೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವರು ಅದ್ವಿತೀಯವಾದಂತಹ ಒಂದು ಪ್ರಗತಿಯನ್ನು ಸಾಧಿಸ್ತಾರೆ. ಅನೇಕ ಮಹಾನ್ ವಿಜ್ಞಾನಿಗಳಿದ್ರು. ವಿಜ್ಞಾನದಲ್ಲಿ ಗಣಿತ, ಖಗೋಳ, ವೈದ್ಯ, ಲೋಹಶಾಸ್ತ್ರ ಹೀಗೆ ಹಲವಾರು ವಿಷಯಗಳಲ್ಲಿ ಪ್ರಗತಿಯನ್ನು ಸಾಧಿಸುತ್ತೆ ಗುಪ್ತರ ಕಾಲ. ಅದರಲ್ಲಿ ಪ್ರಮುಖ ವಿಜ್ಞಾನಿಗಳನ್ನು ನೋಡಿದ್ರೆ ಆರ್ಯಭಟ ಇದರಲ್ಲಿ ಬಹಳ ಪ್ರಮುಖನಾದವನು. ಗಣಿತ ತಜ್ಞನಾಗಿದ್ದವನು, ಖಗೋಳ ವಿಜ್ಞಾನಿಯಾಗಿದ್ದವನು ಆರ್ಯಭಟ. ಆತನ ಪ್ರಸಿದ್ಧ ಕೃತಿ ಸೂರ್ಯ ಸಿದ್ಧಾಂತ, ರೋಮಕ ಸಿದ್ಧಾಂತ ಮತ್ತು ಆರ್ಯಭಟೀಯಂ ಎಂಬ ಕೃತಿಗಳನ್ನು ಬರಿತಾನೆ. ಆತ ತನ್ನ ಸೂರ್ಯ ಸಿದ್ಧಾಂತ ಕೃತಿಯಲ್ಲಿ ಭೂಮಿ ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತೆ ಅನ್ನುವ ವಿಧಾನವನ್ನು ಬರಿತಾನೆ. ಹೀಗೆ ಆರ್ಯಭಟನಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇದ್ದಂತಹ ಕಾಲ ಗುಪ್ತರ ಕಾಲ ಅಂತ ನೋಡ್ತೀವಿ. ಹೇಗೆ ಆಕಾಶಕಾಯಗಳು ಚಲಿಸುತ್ತವೆ ಅನ್ನೋದನ್ನು ಹೇಳಿದಂತಹ ವಿಜ್ಞಾನಿ ಆರ್ಯಭಟ. ಮುಂದುವರೆದು ಚಂದ್ರ ಮತ್ತು ಸೂರ್ಯಗ್ರಹಣಗಳು ಹೇಗೆ ಸಂಭವಿಸುತ್ತದೆ ಎನ್ನುವುದನ್ನು ಕೂಡ ಆತ ವರ್ಣಿಸ್ತಾನೆ. ಸೂರ್ಯ ಮತ್ತು ಚಂದ್ರಗ್ರಹಣಗಳ ಆಗುವಿಕೆ ಅದಕ್ಕೇನು ಕಾರಣ ಅನ್ನೋದನ್ನು ಆತ ವೈಜ್ಞಾನಿಕವಾಗಿ ನಿರೂಪಿಸ್ತಾನೆ ಆರ್ಯಭಟ. ಮುಂದುವರೆದು ನಾವು ಆರ್ಯಭಟೀಯ ಎಂಬ ಮತ್ತೊಂದು ಪ್ರಸಿದ್ಧ ಕೃತಿಯನ್ನು ಬರಿತಾನೆ. ದಶಮಾನ ಪದ್ಧತಿಯ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಆರ್ಯಭಟ. ಹಾಗೆ ಆರ್ಯಭಟ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿ. ಭಾರತ ತಾನು ಹಾರಿಸಿದಂತಹ ಮೊಟ್ಟ ಮೊದಲ ಕೃತಕ ಉಪಗ್ರಹಕ್ಕೆ ಆರ್ಯಭಟನ ಹೆಸರನ್ನೇ ಇಟ್ಟಿರುವುದನ್ನು ನಾವಿಲ್ಲಿ ಸ್ಮರಿಸ್ಕೋಬಹುದು. ಮುಂದುವರೆದು ದಶಮಾನ ಪದ್ಧತಿಗಳು 1 ರಿಂದ 9ರವರೆಗಿನ ಎಣಿಕೆಯ ಏನು ಸಂಖ್ಯೆಗಳಿದ್ದಾವೆ ಅವುಗಳನ್ನು ಆರ್ಯಭಟ ಎಂಬ ಕೃತಕ ಉಪಗ್ರಹ ಹಾರಿಬಿಟ್ಟಿದ್ದು. ಬ್ರಹ್ಮಗುಪ್ತ ಮತ್ತೊಬ್ಬ ಪ್ರಮುಖ ವಿಜ್ಞಾನಿ. ಆತ ಗಣಿತ ತಜ್ಞ ಕೂಡ ಹೌದು. ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟಿದ್ದಾನೆ ಬ್ರಹ್ಮಗುಪ್ತ. ಇಡೀ ಜಗತ್ತಿಗೆ ಭಾರತ ದೊಡ್ಡ ಕೊಡುಗೆದು ಶೂನ್ಯದ ಪ್ರತಿಪಾದನೆ. ಅದನ್ನು ಬ್ರಹ್ಮಗುಪ್ತ ತಿಳಿಸ್ಕೊಡ್ತಾನೆ. ಬ್ರಹ್ಮ ಸ್ಫುಟ ಸಿದ್ಧಾಂತ ಕೂಡ ಅವನ ಇನ್ನೊಂದು ಪ್ರಮುಖ ಕೃತಿ. ವರಾಹಮಿಹಿರ ಇದ್ದಾನೆ. ಆತ ಅನೇಕ ಕೃತಿಗಳನ್ನು ಬರೀತಾನೆ. ಪಂಚಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕ, ಹೀಗೆ ಬೃಹತ್ ಸಂಹಿತೆ, ಹೀಗೆ ಹಲವಾರು ಕೃತಿಗಳನ್ನು ಬರೆದಂಥವನು ವರಾಹಮಿಹಿರ. ಆ ಕಾಲದ ಒಬ್ಬ ಪ್ರಸಿದ್ಧ ವಿಜ್ಞಾನಿ. ಖಗೋಳ ವಿಜ್ಞಾನ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾನೆ ವರಾಹಮಿಹಿರ. ಮುಂದುವರೆದು ವರಾಹಮಿಹಿರ ಖಗೋಳ ವಿಜ್ಞಾನದಲ್ಲಿ, ಜೀವಶಾಸ್ತ್ರದಲ್ಲಿ, ಭೂಗೋಳ ಶಾಸ್ತ್ರದಲ್ಲಿ, ಗಣಿತ ಶಾಸ್ತ್ರದಲ್ಲಿ ಕೂಡ ಬಹಳ ಅದ್ವಿತೀಯವಾದಂತಹ ಸಾಧನೆಯನ್ನು ಮಾಡ್ತಾನೆ. ಅಂತಹ ಶ್ರೇಷ್ಠ ವಿಜ್ಞಾನಿ ಗುಪ್ತರ ಕಾಲದಲ್ಲಿ ಇದ್ದ. ಇನ್ನು ಬೃಹತ್ ಸಂಹಿತೆ ಆಕಾಶಕಾಯಗಳ ಚಲನೆಯನ್ನು ಹೇಳುತ್ತೆ. ಅದನ್ನು ಹೇಳಿದಂತಹ ವರಾಹಮಿಹಿರನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮುಂದುವರೆದು ಚರಕ ಸಂಹಿತೆಯನ್ನು ಬರಿತಾನೆ. ಸುಶ್ರುತ ಸಂಹಿತೆಯನ್ನು ಬರಿತಾನೆ. ಅನೇಕ ವೈದ್ಯಕೀಯ ಉಪಕರಣಗಳ ಬಗ್ಗೆ ಸುಶ್ರುತ ಸಂಹಿತೆಯಲ್ಲಿ ಬರಿತಾನೆ ಸುಶ್ರುತ. ಹೀಗೆ ವೈದ್ಯಕೀಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಟ್ಟವರು ಚರಕ ಮತ್ತು ಸುಶ್ರುತ. ಇನ್ನು ಧನ್ವಂತ್ರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಅನಿಸ್ಕೊಂಡಂತಹ ಧನ್ವಂತ್ರಿ ಇವರ ಕಾಲದಲ್ಲಿದ್ದ. ಇವರ ಜೊತೆಯಲ್ಲಿ ವಾಗ್ಭಟ ಅಷ್ಟಾಂಗ ಸಂಗ್ರಹವನ್ನು ಬರೆದಂತಹ ವಾಗ್ಭಟ ಕೂಡ ಇದ್ದ. ಹೀಗೆ ಚರಕ, ಸುಶ್ರುತ, ಧನ್ವಂತ್ರಿ, ವಾಗ್ಭಟರನ್ನು ಒಳಗೊಂಡಂತಹ ವಿಜ್ಞಾನ. ಇನ್ನು ಮೆಹರೌಲಿಯ ಉಕ್ಕಿನ ಸ್ತಂಭ ಇವರ ವಿಜ್ಞಾನದ ವಿಶೇಷ. 2ನೇ ಚಂದ್ರಗುಪ್ತನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಈ ಮೆಹರೌಲಿಯ ಉಕ್ಕಿನ ಸ್ತಂಭ ಇವತ್ತಿಗೂ ತುಕ್ಕು ಹಿಡಿಯದೆ
ನಿಸರ್ಗದ ಹೊಡೆತಗಳನ್ನು ಸಹಿಸಿಕೊಂಡು ಅಚ್ಚಳಿಯದೆ ಉಳ್ಕೊಂಡಿದೆ. ಇದೊಂದು ಲೋಹ ವಿಜ್ಞಾನದ ಅಚ್ಚರಿ ಅಂತಾನೆ ಅನಿಸ್ಕೊಂಡಿದೆ. ಹೀಗೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅದ್ವಿತೀಯ ಕೊಡುಗೆಯನ್ನು ಕೊಡ್ತಾರೆ ಗುಪ್ತರು. ಇನ್ನು ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರ. ಭಾರತೀಯ ದೇವಾಲಯಗಳನ್ನು ಕಟ್ಟುವ ಮೂಲ ರೂಪ ಆರಂಭ ಆಗಿದ್ದೇ ಗುಪ್ತರ ಕಾಲದಲ್ಲಿ. ಮೂಲ ರಚನಾತ್ಮಕ ಲಕ್ಷಣಗಳನ್ನು ಅಭಿವೃದ್ಧಿಗೊಳಿಸ್ತಾರೆ. ಅನೇಕ ಕಡೆ ಕಲಾಕೇಂದ್ರಗಳಿದ್ವು. ಮಥುರಾದಲ್ಲಿ ಇವರ ಕಲಾಕೇಂದ್ರ ಇದೆ, ಬನಾರಸ್ನಲ್ಲಿ ಇದೆ, ಪಾಟ್ನಾ ಅಥವಾ ಪಾಟಲಿಪುತ್ರದಲ್ಲಿದೆ, ದೇವಗಢ್ನಲ್ಲಿ ಕೂಡ ಇವರ ಅನೇಕ ಸ್ಮಾರಕಗಳನ್ನು ನೋಡಬಹುದು. ಮುಂದುವರೆದು ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ ಹಾಗೂ ದೇವಗಢದಲ್ಲಿ ಇವರ ಅನೇಕ ಸ್ಮಾರಕಗಳನ್ನು ನಾವು ಗಮನಿಸಬಹುದು. ಆರಂಭದ ರಚನೆಗಳು ಅಂತಾನೆ ಇವು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗಾದರೆ ಯಾವೆಲ್ಲ ದೇವಾಲಯಗಳನ್ನು ನಿರ್ಮಿಸಿದರು? ದೇವಗಢ್, ಉತ್ತರ ಪ್ರದೇಶದಲ್ಲಿರುವಂತಹ ದೇವಗಢ್ನಲ್ಲಿರುವಂತಹ ವಿಷ್ಣುವಿನ 10 ಅವತಾರಗಳನ್ನು ಹೇಳುವಂತಹ ಒಂದು ದಶಾವತಾರ ದೇವಾಲಯ. ಅದರ ಜೊತೆಯಲ್ಲಿ ವಿಷ್ಣುವಿನ 10 ಅವತಾರಗಳನ್ನು ಪ್ರತಿನಿಧಿಸುವಂತಹ ದೇವಾಲಯ ಇದು ದೇವಗಢನ ದಶಾವತಾರ ದೇವಾಲಯ. ಭೂಮಾರದ ಶಿವ ದೇವಾಲಯ, ಬೀತರ್ಗಾಂವ್ನ ಇಟ್ಟಿಗೆಯ ದೇವಾಲಯ ಇದು ಕೂಡ ಬಹಳ ಪ್ರಮುಖವಾಗಿದ್ದು, ಬುದ್ಧನ ವಿಗ್ರಹಗಳು, ಅದರಲ್ಲಿಯೂ ಸುಲ್ತಾನ್ಗಂಜ್ನಲ್ಲಿ ದೊರೆತಿರುವಂತಹ ತಾಮ್ರದ ಎರಕವನ್ನು ಹೊಂದಿರುವಂತಹ 7.5 ಅಡಿ ಎತ್ತರದ ಬುದ್ಧನ ವಿಗ್ರಹ ಬಹಳ ಪ್ರಮುಖವಾಗಿದ್ದು, ಅದರ ಜೊತೆಯಲ್ಲಿ ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಆ ಬುದ್ಧನ ಮೂರ್ತಿಯನ್ನ ಇವತ್ತಿಗೂ ಸಂರಕ್ಷಿಸಿಡಲಾಗಿದೆ, ತಾಮ್ರದ ಒಂದು ಬುದ್ಧನ ವಿಗ್ರಹ. ಮುಂದುವರೆದು ಬರ್ಮಿಂಗ್ಹ್ಯಾಮ್ನ ಆ ಒಂದು ಮ್ಯೂಸಿಯಂನ ನೋಡ್ತಿದೀವಿ. ಚಿತ್ರಕಲೆ ಕೂಡ ಬೆಳೆಯುತ್ತೆ. ಗ್ವಾಲಿಯರ್ನ ಬಾಗ್ ಗುಹೆಗಳಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಚಿತ್ರಕಲೆ ಇದೆ. ಅವರ ಚಿತ್ರಕಲೆಯನ್ನ ಇವತ್ತಿಗೂ ಪ್ರತಿನಿಧಿಸಿರುವಂತಹ ಮಧ್ಯಪ್ರದೇಶದ ಬಾಗ್ ಗುಹೆ, ಜೊತೆಯಲ್ಲಿ ಇವರ ಚಿತ್ರಕಲೆಯನ್ನ ಪ್ರತಿನಿಧಿಸುವಂತಹ ಅಜಂತಾದ ಗುಹೆಗಳು, ಅದರಲ್ಲಿಯೂ 17ನೆಯ ಗುಹೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಚಿತ್ರಗಳನ್ನು ಒಳಗೊಂಡಿದೆ. 17ನೇ ಗುಹೆಯಲ್ಲಿರುವಂತಹ ತಾಯಿ ಮತ್ತು ಮಗು ಎಂಬ ವರ್ಣಚಿತ್ರ ಇವರ ಶಿಲ್ಪಕಲೆಗಳಲ್ಲಿಯೇ ಬಹಳ ಅದ್ವಿತೀಯವಾದದ್ದು ಅಂತ ಹೇಳ್ತಾರೆ. ಅಜಂತಾದಲ್ಲಿರುವಂತಹ ಒಂದು ಈ ತಾಯಿ ಮತ್ತು ಮಗುವಿನ ವರ್ಣಚಿತ್ರ. ಹೀಗೆ ಗುಪ್ತರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ, ಸಾಹಿತ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಸಂಸ್ಕೃತ ಸಾಹಿತ್ಯಕ್ಕೆ, ಶಿಕ್ಷಣಕ್ಕೆ, ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಕೊಡುಗೆಯನ್ನು ಕೊಡುವುದರ ಮೂಲಕವಾಗಿ ಸುವರ್ಣಯುಗವನ್ನು ಸಾಧಿಸಿದೆ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು. ಅಶೋಕನ ಜೀವನ ಮತ್ತು ಸಾಧನೆಯನ್ನು ಬರೆಯಿರಿ ಅನ್ನುವ ಒಂದು ಪ್ರಮುಖವಾದ ಪ್ರಶ್ನೆ. ಅಶೋಕ ಮಹಾಶಯ 273ರಿಂದ 232 ಸಾಮಾನ್ಯ ಶಕ ಪೂರ್ವ. ಅಶೋಕ ಮೌರ್ಯರ ಶ್ರೇಷ್ಠ ದೊರೆ ಮಾತ್ರವಲ್ಲ, ಭಾರತವನ್ನಾಳಿದಂತಹ ಒಬ್ಬ ಶ್ರೇಷ್ಠ ದೊರೆ ಕೂಡ ಹೌದು. ಇವನನ್ನು ಮಹಾಶಯ, ದ ಗ್ರೇಟ್ ಅಂತಲೇ ಕರೀತಾರೆ. ಪ್ರಪಂಚದಲ್ಲಿಯೇ ಹೆಸರುವಾಸಿಯಾದಂತಹ ಒಬ್ಬ ಚಕ್ರವರ್ತಿ. ಶಾಸನಗಳಲ್ಲಿ ಇವನನ್ನು ದೇವಾನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ರಾಜ, ದೇವತೆಗಳಿಗೂ ಪ್ರಿಯನಾದವನು ಹಾಗೂ ಪ್ರಜೆಗಳಿಗೂ ಪ್ರಿಯನಾದವನು ಅನ್ಸ್ಕೊಂಡವನು ಅಶೋಕ. ಅಶೋಕನ ಕಿರೀಟಧಾರಣೆ ಸಾಮಾನ್ಯ ಶಕ 269ರಲ್ಲಾಗುತ್ತೆ. ಆದರೆ 273ರಿಂದ 269ರವರೆಗೆ ಯಾಕೆ ಕಿರೀಟಧಾರಣೆ ಆಗಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಬಹುಶಃ ಈ ಸಂದರ್ಭದಲ್ಲಿ ಆತ ತನ್ನ ಸಹೋದರರೊಡನೆ ಯುದ್ಧಕ್ಕಾಗಿ ಕಾಲವನ್ನು ಕಳೀತಾನೆ. ಅಧಿಕಾರಕ್ಕಾಗಿ ತನ್ನ 100 ಜನ ಸಹೋದರರನ್ನು ಎದುರಿಸ್ತಾನೆ, ಕಾದಾಡಿದಾನೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ವರ್ಷಗಳನ್ನು ಆತ ಕಳಿಬೇಕಾಗತ್ತೆ. ಇನ್ನು ಆತನ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಘಟನೆ ಅಂತಂದರೆ ಕಳಿಂಗ ಯುದ್ಧ, ಸಾಮಾನ್ಯ ಶಕ ಪೂರ್ವ 261. ಕಳಿಂಗ ಬಹಳ ಶಕ್ತಿಶಾಲಿಯಾದಂತಹ ಒಂದು ರಾಜ್ಯ. ಆ ಕಳಿಂಗವನ್ನು ಗೆಲ್ಲಬೇಕು ಅಂತ ಅಶೋಕ ನಿರ್ಧಾರಕ್ಕೆ ಬರ್ತಾನೆ. ಈಗಿನ ಒರಿಸ್ಸಾವನ್ನು ಹಿಂದೆ ಕಳಿಂಗ ಅಂತ ಕರಿತಾ ಇದ್ರು. ಮುಂದುವರೆದು ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ ಅಶೋಕ. ಅಶೋಕನ 13ನೇ ಬಂಡೆಗಲ್ಲಿನ ಶಾಸನ ಈ ಯುದ್ಧದ ಬಗ್ಗೆ ವರ್ಣನೆಯನ್ನು ಕೊಡುತ್ತೆ, ಸಂಪೂರ್ಣವಾದಂತಹ ವರ್ಣನೆಯನ್ನು ಕೊಡುತ್ತೆ. ಯುದ್ಧ ಬಹಳ ಭೀಕರವಾಗಿತ್ತು, ಭಯಂಕರವಾದಂತಹ ಯುದ್ಧ ನಡೆಯುತ್ತೆ ಅಶೋಕನಿಗೂ ಹಾಗೂ ಕಳಿಂಗಕ್ಕೂ. ಈ ಯುದ್ಧದಲ್ಲಿ ಭೀಕರತೆಯನ್ನು ನಾವು ಗಮನಿಸುವುದಾದರೆ ಸುಮಾರು 1 ಲಕ್ಷ ಜನ ಪ್ರಾಣವನ್ನು ಕಳ್ಕೊತಾರೆ, 1.5 ಲಕ್ಷದಷ್ಟು ಜನ ಯುದ್ಧ ಕೈದಿಗಳಾಗ್ತಾರೆ. ರಕ್ತಪಾತವನ್ನು ನೋಡಿ ಅಶೋಕನ ಹೃದಯ ತಲ್ಲಣಗೊಳ್ಳುತ್ತೆ. ಅಶೋಕನಿಗೆ ತುಂಬ ದುಃಖ ಆಗತ್ತೆ. ಇಷ್ಟೆಲ್ಲ ಜನರನ್ನು ಕೊಂದು, ಇಷ್ಟೆಲ್ಲ ಜನರನ್ನು ಸಾಯಿಸಿ ತಾನು ಗೆಲುವನ್ನು ಅನುಭವಿಸಬೇಕಾ, ಗೆಲುವಿನ ವಿಜಯೋತ್ಸವವನ್ನು ಆಚರಿಸಬೇಕಾ ಅಂತ ಯೋಚಿಸ್ತಾನೆ ಅಶೋಕ. ಅಶೋಕನ ಜೀವನದಲ್ಲಿ ಬಹಳ ಒಂದು ದೊಡ್ಡ ಪರಿಣಾಮಕಾರಿ ಬದಲಾವಣೆ ಆಗುತ್ತೆ. ಇನ್ನು ಮುಂದೆ ಯುದ್ಧ ಮಾಡೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಕೈಗೊಳ್ತಾನೆ ಅಶೋಕ. ಕಳಿಂಗ ಯುದ್ಧವೇ ಅಶೋಕನ ಕೊನೆಯ ಯುದ್ಧ ಆಗತ್ತೆ. ಯುದ್ಧವನ್ನು ಗೆದ್ದ ಮೇಲೆ ಕೂಡ ತಾನು ಇನ್ನು ಯುದ್ಧ ಮಾಡೋದಿಲ್ಲ ಅನ್ನುವಂತಹ ಪ್ರತಿಜ್ಞೆ ಮಾಡಿದ ಏಕೈಕ ರಾಜ ಎನ್ನುವ ಕೀರ್ತಿ ಅಶೋಕನಿಗೆ ಬರುತ್ತೆ. ದಿಗ್ವಿಜಯದ ಬದಲಿಗೆ ಅಶೋಕ ಧರ್ಮ ವಿಜಯವನ್ನು ಅನುಸರಿಸ್ತಾನೆ.
ಹೀಗೆ ಅಶೋಕನ ಜೀವನದಲ್ಲಿ ದೊಡ್ಡ ಪರಿಣಾಮಕಾರಿ ಬದಲಾವಣೆಯನ್ನು ಉಂಟು ಮಾಡಿದಂತಹ ಯುದ್ಧ, ತಿರುವನ್ನ ಕೊಟ್ಟಂತಹ ಯುದ್ಧ ಕಳಿಂಗ ಯುದ್ಧ. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವಕ್ಕೊಳಗಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಅಶೋಕ. ಇನ್ನು ಅಶೋಕನ ಸಾಮ್ರಾಜ್ಯ ಹೇಗೆ ವಿಸ್ತರಿಸಲ್ಪಟ್ಟಿತ್ತು ಅಂದರೆ, ಉತ್ತರದಲ್ಲಿ ಕಾಶ್ಮೀರದವರೆಗೆ, ದಕ್ಷಿಣದಲ್ಲಿ ಕರ್ನಾಟಕದ ಸುವರ್ಣಗಿರಿಯವರೆಗೆ, ಪೂರ್ವದಲ್ಲಿ ಬಂಗಾಳದವರೆಗೆ, ಪಶ್ಚಿಮದಲ್ಲಿ ಸಿಂಧ್ ಮತ್ತೆ ಬಲೂಚಿಸ್ತಾನದವರೆಗೆ ಹರಡಿಕೊಂಡಿತ್ತು ಅಶೋಕನ ಒಂದು ವಿಸ್ತೃತವಾದ ಸಾಮ್ರಾಜ್ಯ. ಇನ್ನು ಅಶೋಕನ ಶಿಲಾಶಾಸನಗಳು. ಅಶೋಕನನ್ನ ಶಿಲಾಶಾಸನಗಳ ರಾಜ ಅಂತ ಕರೀತಾರೆ. ಇವನ ಶಾಸನಗಳಲ್ಲಿ ಅವನ ಆದರ್ಶ ಗುಣಗಳನ್ನು ಅದು ಹೇಳುತ್ತೆ, ಅಶೋಕನ ಧರ್ಮವನ್ನು ಹೇಳುತ್ತೆ, ಮೌರ್ಯರ ಕಾಲದ ಸಮಾಜದ ಬಗ್ಗೆ ಹೇಳುತ್ತೆ, ಅವರ ಆಡಳಿತದ ಬಗ್ಗೆ ಹೇಳುತ್ತೆ. ಹೀಗೆ ಅಶೋಕನ ಶಾಸನಗಳು ಅಶೋಕನ ವ್ಯಕ್ತಿತ್ವವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುವುದರ ಜೊತೆಗೆ ಮೌರ್ಯರ ಧರ್ಮ, ಸಮಾಜ, ಆಡಳಿತದ ಬಗ್ಗೆ ಕೂಡ ತಿಳಿಸುತ್ತೆ. ಪ್ರಾಕೃತ ಭಾಷೆಯಲ್ಲಿದ್ದಾವೆ, ಪಾಲಿ ಭಾಷೆಯಲ್ಲಿದೆ, ಗ್ರೀಕ್ ಭಾಷೆಯಲ್ಲಿ ಕೂಡ ಇದೆ, ಅರೇಮಿಕಾ ಭಾಷೆಯಲ್ಲಿ ಕೂಡ ಕಂಡುಬರುತ್ತೆ. ಸಾಮಾನ್ಯವಾಗಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿ ಈ ಶಾಸನಗಳನ್ನು ಬರೆಸಿದ್ದಾನೆ. ಬ್ರಾಹ್ಮಿ ಲಿಪಿಯ ಒಂದು ಸ್ಕ್ರಿಪ್ಟನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಬ್ರಾಹ್ಮಿ ಲಿಪಿಯನ್ನು, ಖರೋಷ್ಠಿ ಲಿಪಿ. ಈ ಎರಡು ಲಿಪಿಗಳಲ್ಲಿ ವಿಶೇಷವಾಗಿ ಇವನ ಶಾಸನಗಳು ಕಂಡುಬರುತ್ತೆ. ಇನ್ನು ಶಾಸನಗಳ ಪ್ರಕಾರಗಳಲ್ಲಿ ಪ್ರಧಾನ ಶಾಸನಗಳು, ಕಿರಿಯ ಶಾಸನಗಳು, ಸ್ತಂಭ ಶಾಸನಗಳು ಮತ್ತು ಗುಹಾ ಶಾಸನಗಳು ಎಂಬಂತಹ ಕೆಲವೊಂದು ಪ್ರಕಾರಗಳನ್ನು ನಾವು ನೋಡಬಹುದು. ನಾವಿಲ್ಲಿ ಸ್ತಂಭ ಶಾಸನವನ್ನು ಕೂಡ ಗಮನಿಸ್ತಾ ಇದ್ದೀವಿ. ದೇವಾನಾಂ ಪ್ರಿಯ ಅಶೋಕ ಅನ್ನುವಂತಹ ಆ ಲಿಪಿಯನ್ನು ಕೂಡ, ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂತಹ ಅಂಶವನ್ನು ಕೂಡ ನೋಡ್ತಿದ್ದೀವಿ. ಇನ್ನು ಶಾಸನಗಳ ಸಂಶೋಧನೆ. ಜೇಮ್ಸ್ ಪ್ರಿನ್ಸೆಪ್ ಅನ್ನೋರು 1837ರಲ್ಲಿ ಬ್ರಾಹ್ಮಿ ಲಿಪಿಯನ್ನು ಅರ್ಥೈಸ್ತಾರೆ. ಈ ಅರ್ಥೈಸುವಿಕೆಯಿಂದಾಗಿ ನಮಗೆ ಅಶೋಕನ ಶಾಸನಗಳನ್ನು ಯಶಸ್ವಿಯಾಗಿ ತಿಳ್ಕೊಳ್ಳೋದಕ್ಕಾಗತ್ತೆ. ಅಶೋಕನ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೇಮ್ಸ್ ಪ್ರಿನ್ಸೆಪ್ ಅದನ್ನು ಯಶಸ್ವಿಯಾಗಿ ಓದ್ತಾರೆ. ಇನ್ನು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ರಾಯಚೂರಿನ ಮಸ್ಕಿಯಲ್ಲಿ ಸಿಕ್ಕಿದೆ, ಕೊಪ್ಪಳದ ಗವಿಮಠ ಮತ್ತು ಪಾಲ್ಕಿಗುಂಡಗಳಲ್ಲಿ ದೊರಕಿದೆ, ಚಿತ್ರದುರ್ಗದ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರಗಳಲ್ಲಿ ದೊರಕಿದೆ, ಬಳ್ಳಾರಿಯ ನಿಟ್ಟೂರು ಮತ್ತು ಉದಯವಳ್ಳಂಗಳಲ್ಲಿ ದೊರಕಿದೆ, ಯಾದಗಿರಿಯ ಸನ್ನತಿಯಲ್ಲಿ ಕೂಡ ಅಶೋಕನ ಶಾಸನಗಳು ದೊರಕಿದ್ದಾವೆ. ಬಹಳ ಮುಖ್ಯವಾಗಿದ್ದು 2 ಅಂಕಕ್ಕೆ ಕೂಡ ಕೇಳ್ತಾರೆ. ಮಸ್ಕಿ, ಗವಿಮಠ, ಪಾಲ್ಕಿಗುಂಡ, ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರ, ಸನ್ನತಿ, ನಿಟ್ಟೂರು, ಉದಯಗೊಳ್ಳಂ, ಹೀಗೆ ಅನೇಕ ಕಡೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರಕಿದಾವೆ. ನಾವು ನೋಡ್ತಾ ಇದ್ದೀವಿ ಮಸ್ಕಿಯ ಗವಿಮಠ, ಪಾಲ್ಕಿಗುಂಡ, ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರ, ನಿಟ್ಟೂರು, ಸನ್ನತಿ, ಹೀಗೆ ಅನೇಕ ಶಾಸನಗಳು ಕರ್ನಾಟಕದಲ್ಲಿ ದೊರೆತಂತಹ ಸ್ಥಳಗಳನ್ನು ಕೂಡ ನಾವಿಲ್ಲಿ ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀವಿ. ಮುಂದುವರೆದು ಇವನ ಶಿಲಾಶಾಸನಗಳಲ್ಲಿ ದೇವಾನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಎಂಬ ಉಲ್ಲೇಖ ಇತ್ತು. ಆದರೆ ಅದು ಯಾರ ಉಲ್ಲೇಖ ಅನ್ನೋದು ಗೊಂದಲಮಯವಾಗಿದ್ದು, ಆದರೆ ಮಸ್ಕಿ ಶಾಸನ ಮತ್ತು ಕಲ್ಕತ್ತಾ ಶಾಸನ ಅದಕ್ಕೊಂದು ಪೂರ್ಣ ವಿರಾಮವನ್ನು ಕೊಡುತ್ತೆ. ಯಾಕೆಂದರೆ ಆ ಶಾಸನಗಳಲ್ಲಿ ದೇವಾನಾಂ ಪ್ರಿಯ ಅಶೋಕ ಸ ಎಂಬ ಉಲ್ಲೇಖ ಇದೆ. ಹಾಗೆ ದೇವಾನಾಂ ಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಂದರೆ ಬೇರೆ ಯಾರೂ ಅಲ್ಲ, ಅದು ಅಶೋಕ ಎಂಬುದು ನಮಗೆ ಗೊತ್ತಾಗಿದೆ ಕಲ್ಕತ್ತಾ ಮತ್ತು ಮಸ್ಕಿ ಶಾಸನಗಳಲ್ಲಿ. ಇನ್ನು ಅಶೋಕನ ಧರ್ಮದಲ್ಲಿ ಒಂದು 4-5 ಪ್ರಮುಖ ಅಂಶಗಳಿದ್ದಾವೆ. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಗುರುಗಳಿಗೆ ಗೌರವ ತೋರಿಸಬೇಕು, ಪ್ರತಿಯೊಬ್ಬನೂ ಸತ್ಯವನ್ನು ನುಡಿಬೇಕು, ಸೇವಕರು ಮತ್ತು ಅವಲಂಬಿತರನ್ನ ಪ್ರೀತಿಯಿಂದ ಕಾಣಬೇಕು ಅಂತಾನೆ ಅಶೋಕನ ವ್ಯಕ್ತಿತ್ವ ನಮಗೆ ಈ ಅಶೋಕನ ಧರ್ಮದಲ್ಲಿ ವ್ಯಕ್ತ ಆಗತ್ತೆ. ತಂದೆ ತಾಯಿಗಳನ್ನ, ಗುರುಗಳನ್ನ ಗೌರವಿಸೋದು, ಪ್ರತಿಯೊಬ್ಬರು ಸತ್ಯವನ್ನು ನುಡಿಯುವಂಥದ್ದು, ಸೇವಕರನ್ನ, ಕಿರಿಯರನ್ನ, ಅವಲಂಬಿತರನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡದೇ ಇರುವಂಥದ್ದು, ಕೋಪ, ಕ್ರೌರ್ಯ, ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳುವುದನ್ನು ಕೂಡ ಅಶೋಕ ಉಲ್ಲೇಖಿಸ್ತಾನೆ ತನ್ನ ಧರ್ಮದಲ್ಲಿ. ಮುಂದುವರೆದು ಅಶೋಕನ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕೈಗೊಂಡ ಕಾರ್ಯಕ್ರಮಗಳನ್ನು ನಾವು ನೋಡಬೇಕು. ಬೌದ್ಧ ಧರ್ಮದ ಅತ್ಯಂತ ಪ್ರಮುಖ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರಾನಾಥ, ಕುಶಿನಗರಗಳನ್ನು ಸಂದರ್ಶಿಸ್ತಾನೆ, ಧರ್ಮಗೋಷ್ಠಿಗಳನ್ನು ಏರ್ಪಡಿಸ್ತಾನೆ. ಆ ಮೂಲಕವಾಗಿ ಬೌದ್ಧ ಧರ್ಮದ ಎಲ್ಲ ಪ್ರಮುಖ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದರ ಒಂದು ಜೀವಂತ ಅನುಭವಗಳನ್ನು ಗಳಿಸ್ಕೊಂಡು ಆತ ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿ ಬೌದ್ಧ ಧರ್ಮಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬುತ್ತಾನೆ. ಮುಂದುವರೆದು ಸಾಮ್ರಾಜ್ಯದಾದ್ಯಂತ ವಿಹಾರಗಳನ್ನು ಕಟ್ಟಿಸ್ತಾನೆ, ಹೆಚ್ಚಿನ ದಾನ ಧರ್ಮಗಳನ್ನು ಕೊಡುತ್ತಾನೆ, ಬಂಡೆಗಲ್ಲುಗಳ ಮೇಲೆ, ಗುಹೆಗಳ ಮೇಲೆ, ಗೋಡೆಗಳ ಮೇಲೆ ಬುದ್ಧನ ತತ್ವಗಳನ್ನು ಕೆತ್ತಿಸ್ತಾನೆ. ಬಹುಶಃ ತತ್ವಗಳನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದಂತಹ ಮೊದಲ ದೊರೆ ಅಶೋಕ ಅನ್ನೋದು ತಪ್ಪಾಗಲ್ಲ. ಬಂಡೆಗಲ್ಲುಗಳು, ಸ್ತಂಭಗಳು, ಗೋಡೆಗಳ ಮೇಲೆ, ಆತ ಗುಹೆಗಳ ಗೋಡೆಗಳ ಮೇಲೆ ಬೌದ್ಧ ಧರ್ಮದ ತತ್ವಗಳನ್ನು ಕೆತ್ತಿಸಿ ಅವುಗಳಿಗೆ ಪ್ರಚಾರವನ್ನು ಕೊಡ್ತಾನೆ. ಮುಂದುವರೆದು ಆತ ಧರ್ಮ ಮಹಾಮಾತ್ರರು, ಯುಕ್ತರು, ರಜ್ಜುಕರು, ಸ್ತ್ರೀಯರ ರಕ್ಷಣೆಗೆ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು, ಹೀಗೆ ಅನೇಕ ಅಧಿಕಾರಿಗಳನ್ನು ನೇಮಿಸಿ ಬೌದ್ಧ ಧರ್ಮವನ್ನು ಆತ ಪ್ರಚಾರಗೊಳಿಸ್ತಾನೆ. ಇನ್ನು ಮುಂದುವರೆದು ಬೌದ್ಧ ಭಿಕ್ಷುಗಳ ಆಂತರಿಕ ಭಿನ್ನಾಭಿಪ್ರಾಯ ಹೋಗಲಾಡಿಸಬೇಕು ಅಂತ ಹೇಳಿ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಮಹಾಸಮ್ಮೇಳನವನ್ನು ಏರ್ಪಡಿಸ್ತಾನೆ.
ಮೂರನೇ ಬೌದ್ಧ ಮಹಾಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯುತ್ತೆ, ಮೊಗ್ಗಲಿಪುತ್ತ ತಿಸ್ಸನ ಒಂದು ಅಧ್ಯಕ್ಷತೆಯಲ್ಲಿ. ಮುಂದೆ ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ, ಯುರೋಪ್ಗಳಿಗೆ ನಿಯೋಗಗಳನ್ನು ಕಳಿಸ್ತಾನೆ. ಶ್ರೀಲಂಕಾಕ್ಕೆ ಮಹೇಂದ್ರ ಮತ್ತು ಸಂಘಮಿತ್ರೆ ಬೋಧಿ ಗಿಡದೊಂದಿಗೆ ತೆರಳುತ್ತಾರೆ. ಇನ್ನು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾನೆ. ಕಲ್ಯಾಣಕರ ಕಾರ್ಯಕ್ರಮಗಳು, ಬಾವಿಗಳನ್ನು ತೋಡಿಸ್ತಾನೆ, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸ್ತಾನೆ, ರಸ್ತೆಯ ಬದಿಗಳಲ್ಲಿ ಫಲ ಕೊಡುವ ಮರಗಳನ್ನು, ಗಿಡ ಮರಗಳನ್ನು ನೆಡೆಸ್ತಾನೆ, ಮಾನವ ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆಗಳನ್ನು ಕಟ್ಟಿಸ್ತಾನೆ. ನೋಡಿ ಎಂತಹ ಕಲ್ಯಾಣಕರ ಕಾರ್ಯಕ್ರಮಗಳು, ಬಾವಿ, ವಿಶ್ರಾಂತಿ ಗೃಹ, ಫಲ ನೀಡುವ ವೃಕ್ಷಗಳು, ಆಸ್ಪತ್ರೆಗಳು, ಅನಾಥಾಲಯಗಳು, ಶಾಲೆಗಳು, ಹೀಗೆ ಆತ ಅನೇಕ ಕಲ್ಯಾಣಕರ ಕಾರ್ಯಕ್ರಮಗಳ ಮೂಲಕವಾಗಿ ಕೂಡ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಾಣಿಕೆಯನ್ನು ಕೊಡ್ತಾನೆ. ಬಡ ಜನರು ಮತ್ತು ದೈಹಿಕವಾಗಿ ಅಶಕ್ತರಾದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾನೆ. ಆತ ಪ್ರಜೆಗಳಿಗೆ ತಂದೆಯಂತೆ ಇದ್ದ. ಸೇವೆ ಮತ್ತು ತ್ಯಾಗ ಅಶೋಕನ ಜೀವನದಲ್ಲಿ ಅತಿ ಅಮೂಲ್ಯವಾದಂತಹ ಎರಡು ಅಂಶಗಳಾಗಿದ್ವು. ಅಶೋಕ ಅಂದರೆ ಸೇವೆ ಮತ್ತು ತ್ಯಾಗ, ತನ್ನ ಪ್ರಜೆಗಳಿಗೆ ಆತ ತಂದೆಯಂತೆ ಇದ್ದ ಅಂತ ನೋಡ್ತೀವಿ. ಹಾಗಾಗಿ ಅಶೋಕನ ಬಗ್ಗೆ ಅನೇಕ ವಿದ್ವಾಂಸರು ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ H.G. ವೇಲ್ಸ್ ಹೇಳಿರುವಂತಹ ಮಾತು ಬಹಳ ಮುಖ್ಯವಾಗಿದ್ದು, 16,000 ರಾಜ ಮಹಾರಾಜ ಸಾಮ್ರಾಟರ ಹೆಸರುಗಳಿಂದ ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದ್ದಾನೆ ಅಂತ. ಇವಿಷ್ಟು ಅಶೋಕನ ಜೀವನ ಮತ್ತು ಸಾಧನೆಗೆ ಸಂಬಂಧಪಟ್ಟ ವಿಚಾರಗಳು. ಇಲ್ಲಿಯೇ ಒಂದು 5 ಅಂಕದ ಪ್ರಶ್ನೆ ಬರಬಹುದು. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದ ಅಂತ. ವಿಜಯನಗರ ಸಾಮ್ರಾಜ್ಯ ಧರ್ಮ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪಗಳಿಗೆ ಕೊಟ್ಟಂತಹ ಕೊಡುಗೆಗಳನ್ನು ನಾವೀಗ ಅಧ್ಯಯನ ಮಾಡೋಣ. ವಿಜಯನಗರ ಧರ್ಮಕ್ಕೆ ಹಾಗೂ ಧಾರ್ಮಿಕ ಸಹಿಷ್ಣುತೆಗೆ ಹೆಸರುವಾಸಿಯಾದಂತಹ ಒಂದು ಸಾಮ್ರಾಜ್ಯ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡಿದ್ದು ಇದರ ದೊಡ್ಡ ಕೆಲಸ. ಅಂದು ವಿಜಯನಗರದಲ್ಲಿದ್ದಂತಹ ಹಿಂದೂಗಳು, ಜೈನರು ಮತ್ತು ಮುಸಲ್ಮಾನರ ನಡುವೆ ಸಹಿಷ್ಣುತೆ ಇತ್ತು. ಧರ್ಮವನ್ನು ರಕ್ಷಿಸುವುದೇ ರಾಜನ ಕರ್ತವ್ಯ ಆಗಿತ್ತು. 2ನೇ ದೇವರಾಯ ಅಥವಾ ಪ್ರೌಢದೇವರಾಯನ ಕಾಲದಲ್ಲಿ ಮುಸ್ಲಿಮರನ್ನು ಕೂಡ ಸೈನ್ಯಕ್ಕೆ ಸೇರಿಸಿಕೊಂಡರು. ಆರಂಭದ ಸಂಗಮ ಅರಸರು ಶೈವ ಧರ್ಮವನ್ನು ಹಾಗೂ ನಂತರದ ಅರಸರು ವೈಷ್ಣವ ಧರ್ಮವನ್ನು ಪೋಷಿಸ್ತಾರೆ. ಭೀಮಾದೇವಿ ಜೈನಳಾಗಿ ಜೈನ ಧರ್ಮದ ಪೋಷಣೆಯನ್ನು ಮಾಡಿದ್ಲು. 2ನೇ ದೇವರಾಯ ಜೈನ ಬಸದಿಯನ್ನು ಕಟ್ಟಿಸ್ತಾನೆ. 1ನೇ ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನವು ವೈಷ್ಣವರು ಮತ್ತು ಜೈನರಿಗೂ ಬಂದಂತಹ ಭಿನ್ನಾಭಿಪ್ರಾಯಗಳನ್ನು, ಅವುಗಳ ಶಮನವನ್ನು, ಅವರ ನಡುವಿನ ಶಾಂತಿ ಒಪ್ಪಂದವನ್ನು ಹೇಳುತ್ತೆ. ಇವೆಲ್ಲವೂ ಧಾರ್ಮಿಕ ಸಹಿಷ್ಣುತೆಯ ಹಲವಾರು ಕುರುಹುಗಳಾಗಿದ್ದಾವೆ. ಇನ್ನು ವಚನ ಚಳುವಳಿ ಬಹಳ ಜನಪ್ರಿಯ ಆಗತ್ತೆ. ಶೂನ್ಯ ಸಂಪಾದನೆ ಎಂಬಂತಹ ವಚನಗಳನ್ನು ಸಂಗ್ರಹಿಸ್ತಾರೆ. ಇಡೀ ಜೀವನವೇ ಒಂದು ನಶ್ವರ ಎನ್ನುವಂತಹ ವೈರಾಗ್ಯದ ಒಂದು ವಿಚಾರ ಕೂಡ ಧರ್ಮದಲ್ಲಿ ಬರುತ್ತೆ ಈ ವಚನ ಚಳುವಳಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಶೂನ್ಯ ಸಂಪಾದನೆಯ ಮೂಲಕ. ಇನ್ನು ಮಠಗಳು ರಚನೆಯಾಗತ್ತೆ. ಈ ಮಠಗಳು ಧಾರ್ಮಿಕ ಕೇಂದ್ರಗಳಾಗಿದ್ವು. ಅನೇಕ ಮಠಗಳನ್ನು ನಾವು ಗಮನಿಸ್ಬೋದು. ಶೃಂಗೇರಿ, ಕಂಚಿ, ಉಡುಪಿ, ಧರ್ಮಾಪುರಂ, ಕೋಡಿ ಮಠಗಳು ಪ್ರಮುಖವಾಗಿದ್ವು. ಈ ಮಠಗಳು ಶಿಕ್ಷಣ ಕೇಂದ್ರಗಳಾಗಿದ್ವು. ಬ್ಯಾಂಕುಗಳಂತೆ ಕೆಲಸವನ್ನು ನಿರ್ವಹಿಸ್ತಾ ಇದ್ವು ಕೆಲವೊಮ್ಮೆ. ಜೊತೆಯಲ್ಲಿ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ವು. ಸಂಸ್ಕೃತಿಯ ತಿರುಳನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ವು ಮಠಗಳು. ಇನ್ನು ಪಂಡರಾಪುರದಲ್ಲಿ ವಿಠ್ಠಲ ದೇವರ ವಾರ್ಖರಿ ಪಂಥ ಆರಂಭ ಆಗತ್ತೆ. ದಾಸಕೂಟ ಸಂಪ್ರದಾಯಗಳು ಪುರಂದರದಾಸ, ಕನಕದಾಸರಿಂದಾಗಿ ದಾಸಕೂಟ ಸಂಪ್ರದಾಯಗಳು ಆರಂಭಗೊಳ್ಳುತ್ತೆ. ವೈಷ್ಣವ ಧರ್ಮ ಅಥವಾ ಶ್ರೀ ವೈಷ್ಣವ ಧರ್ಮ ಮುನ್ನೆಲೆಗೆ ಬರುತ್ತೆ ಈ ವಾರ್ಖರಿ ಪಂಥ ಮತ್ತು ದಾಸಕೂಟ ಸಂಪ್ರದಾಯಗಳಿಂದ. ಇನ್ನು ದೇವಾಲಯಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ವು, ಶಿಕ್ಷಣ ಕೇಂದ್ರಗಳಾಗಿದ್ವು. ಬ್ಯಾಂಕುಗಳಂತೆ ಕೂಡ ಕೆಲಸವನ್ನು ನಾವು ಮಾಡ್ತಾ ಇದ್ವು. ಹಂಪಿ, ಶೃಂಗೇರಿ, ಶ್ರವಣಬೆಳಗೊಳ, ಶ್ರೀಶೈಲಂ, ಮಧುರೈ, ಹುಂಚ, ಹೀಗೆ ಅನೇಕ ಧಾರ್ಮಿಕ ಕೇಂದ್ರಗಳು ವಿಜಯನಗರದಲ್ಲಿ ಇದ್ವು. ಮಹಾನವಮಿ, ದೀಪಾವಳಿ, ಹೋಳಿಗಳಂತಹ ಹಬ್ಬಗಳನ್ನು ಕೂಡ ಇವರು ಆಚರಿಸ್ತಾ ಇದ್ರು. ಇವೆಲ್ಲವೂ ಇವರ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಶಿಕ್ಷಣಕ್ಕೆ ಬಂದರೆ ಅಗ್ರಹಾರಗಳಲ್ಲಿ, ಮಠಗಳಲ್ಲಿ, ದೇವಾಲಯಗಳಲ್ಲಿ ಶಿಕ್ಷಣವನ್ನು ಕೊಡೋ ಕೆಲಸ ಆಗ್ತಿತ್ತು. ಇವರ ಶಿಕ್ಷಣದ ವಿಧಾನಕ್ಕೆ ಧೂಳಾಕ್ಷರ ಅಂತ ಕರಿತಾ ಇದ್ರು. ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ಹೇಳ್ತಾರೆ, ಮರಳಿನ ಮೇಲೆ ಬರೆಯುವುದನ್ನು ಕಲಿಸುವಂತಹ ಒಂದು ವಿಧಾನ ಆಗಿತ್ತು ಧೂಳಾಕ್ಷರ. ಪ್ರಾಥಮಿಕ ಶಿಕ್ಷಣವನ್ನು ಬಾಲಬೋಧೆ ಅಂತ ಕರಿತಾ ಇದ್ರು. ಮಠಗಳು ಶಿಕ್ಷಣ ಕೇಂದ್ರಗಳಾಗಿದ್ವು. ಹಂಪಿ, ಕೋಡಿಮಠ, ಶೃಂಗೇರಿ, ಕುಣಿಗಲ್, ಎಡೆಯೂರು, ಇಲ್ಲೆಲ್ಲ ಶಿಕ್ಷಣವನ್ನು ಕೊಡ್ತಾ ಇದ್ರು. ಹೀಗೆ ಉತ್ತಮವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ವಿಜಯನಗರ ಕಾಲದಲ್ಲಿ ಇತ್ತು. ಇನ್ನು ಸಾಹಿತ್ಯ, ವಿಜಯನಗರದ ಅರಸರು ಸಾಹಿತ್ಯವನ್ನು ಪೋಷಿಸ್ತಾರೆ.
ಸ್ವತಃ ವಿದ್ವಾಂಸರಾಗಿರುತ್ತಾರೆ. ಉದಾಹರಣೆಗೆ ಕೃಷ್ಣದೇವರಾಯನಂತಹ ಒಬ್ಬ ಶ್ರೇಷ್ಠ ಸಾಹಿತಿಯನ್ನು ನಾವು ಗಮನಿಸಬಹುದು. ಸಂಸ್ಕೃತ, ಕನ್ನಡ, ತೆಲುಗು ಸಾಹಿತ್ಯ ಬೆಳೆಯುತ್ತೆ. ಸಂಸ್ಕೃತ ಸಾಹಿತ್ಯಕ್ಕೆ ಬಂದರೆ ಮಾಧವ ಸಾಯಣ ಎಂಬ ಇಬ್ಬರು ಕವಿಗಳು ಪರಾಸರ ಮಾಧವೀಯ ಎಂಬ ಕೃತಿಯನ್ನು ಬರೀತಾರೆ. ಗಂಗಾದೇವಿ ತನ್ನ ಗಂಡನ ಸಾಧನೆಯನ್ನು ಬರೀತಾಳೆ ವೀರ ಕಂಪಣರಾಯ ಚರಿತಂ ಅಥವಾ ಮಧುರಾ ವಿಜಯಂ ಎಂಬ ಕೃತಿಯಲ್ಲಿ ಮಧುರೆಯನ್ನ ಗೆದ್ದಂತಹ ಕಥೆಯನ್ನು ಬರೀತಾಳೆ. ತಿರುಮಲಾಂಬ ವರದಾಂಬಿಕಾ ಪರಿಣಯ, ಗುರು ವಿದ್ಯಾರಣ್ಯರ ರಾಜಕಾಲ ನಿರ್ಣಯ ಹಾಗೂ ಕೃಷ್ಣದೇವರಾಯ ಬರೆದಂತಹ 2 ಅದ್ಭುತ ನಾಟಕಗಳು ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂಗಳು. ಇನ್ನು ಕನ್ನಡ ಸಾಹಿತ್ಯದಲ್ಲಿ ತೋಂಟದ ಸಿದ್ಧಲಿಂಗೇಶ್ವರ ಅವರು ವಚನಗಳನ್ನು ಸಂಗ್ರಹಿಸ್ತಾರೆ. ಗುಮ್ಮಳಾಪುರದ ಸಿದ್ಧಲಿಂಗಯತಿಗಳು ಶೂನ್ಯ ಸಂಪಾದನೆ ಎಂಬ ವಚನಗಳ ಸಂಗ್ರಹವನ್ನು ಸಂಪಾದನೆ ಮಾಡ್ತಾರೆ. ಬಹಳ ಅದ್ಭುತವಾದಂತಹ 2 ವಚನ ಸಾಹಿತ್ಯ ಬೆಳೆಯುತ್ತೆ. ಕುಮಾರವ್ಯಾಸ ಕರ್ನಾಟಕ ಕಥಾಮಂಜರಿಯನ್ನು ಬರೀತಾನೆ. ಆತ ಗದುಗಿನ ಭಾರತ ಅಂತ ಕೂಡ ಆತನ ಕೃತಿಯನ್ನು ಕರೀತಾರೆ. ಕರ್ನಾಟಕ ಕಥಾಮಂಜರಿ ಆ ಕಾಲದ ಒಂದು ಶ್ರೇಷ್ಠ ಕೃತಿ ಅನಿಸ್ಕೊಳ್ಳುತ್ತೆ. ನಂಜುಂಡ ಕವಿ ಕುಮಾರರಾಮನ ಕಥೆಯನ್ನು ಬರೀತಾನೆ. ರತ್ನಾಕರ ವರ್ಣಿ ಜೈನ ಧರ್ಮದ ಒಂದು ಶ್ರೇಷ್ಠ ಕೃತಿ ಅನಿಸ್ಕೊಂಡ ಭರತೇಶ ವೈಭವವನ್ನು ಬರೀತಾನೆ. ಭೀಮಕವಿಯ ಬಸವ ಪುರಾಣ, ಇವುಗಳ ಜೊತೆಯಲ್ಲಿ ಚಾಮರಸ ಬರೆದಂತಹ ಒಂದು ಅದ್ವಿತೀಯ ಕೃತಿ ಪ್ರಭುಲಿಂಗ ಲೀಲೆ ಹಾಗೂ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣಗಳು. ಹೀಗೆ ಅನೇಕ ಜೈನ ಕವಿಗಳು ಜೈನ ಧಾರ್ಮಿಕ ಗ್ರಂಥಗಳನ್ನು ಬರೆದಿದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು ಕನಕದಾಸರು ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತ್ರೆಗಳನ್ನು ಬರೀತಾರೆ. ರಾಮಧಾನ್ಯ ಚರಿತ್ರೆಯಲ್ಲಿ ಭತ್ತಕ್ಕೂ ರಾಗಿಗೂ ಬಂದಂತಹ ಜಗಳವನ್ನು ಶ್ರೀಮಂತ ಮತ್ತು ಬಡವರ ನಡುವಿನ ಜಗಳದಂತೆ ಪ್ರತಿಬಿಂಬಿಸಿ ಹೇಗೆ ಆ ಬಡತನ ಮತ್ತು ಆ ಸಿರಿತನಗಳ ವ್ಯತ್ಯಾಸವನ್ನು ಅಳಿಸಿ ಹಾಕಬೇಕು ಅನ್ನೋದರ ಸೂಕ್ಷ್ಮ ಪರಿಕಲ್ಪನೆಯನ್ನು ಕೊಡ್ತಾರೆ ಕನಕದಾಸರು ತಮ್ಮ ರಾಮಧಾನ್ಯ ಚರಿತ್ರೆಯಲ್ಲಿ. ಇನ್ನು ಕೀರ್ತನೆಗಳ ಮೂಲಕ ಹೆಸರಾದವರು ಪುರಂದರದಾಸರು. ನರಹರಿ ತೊರವೆ ರಾಮಾಯಣವನ್ನು ಬರೀತಾನೆ. ನಿಜಗುಣ ಶಿವಯೋಗಿ ಅನ್ನೋರು ವಿವೇಕ ಚಿಂತಾಮಣಿಯನ್ನು ಬರೀತಾರೆ. ಹೀಗೆ ಕನ್ನಡ ಸಾಹಿತ್ಯ ಸಾಕಷ್ಟು ಉತ್ತುಂಗ ಸ್ಥಿತಿಯನ್ನು ತಲುಪುತ್ತೆ. ಇನ್ನು ತೆಲುಗು ಸಾಹಿತ್ಯ ಶ್ರೀನಾಥ ಕಾಶೀಕಂದ ಎಂಬಂತಹ ತೆಲುಗು ಕೃತಿಯನ್ನು ಬರೀತಾನೆ. ಇನ್ನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ 9 ಜನ ಬಹಳ ಪ್ರಸಿದ್ಧರಾದಂತಹ 8 ಜನ ಅಷ್ಟದಿಗ್ಗಜರು, 8 ಜನ ತೆಲುಗು ಕವಿಗಳಿರ್ತಾರೆ. ಅದರಲ್ಲಿ ಪೆದ್ದಣ್ಣ, ತಿಮ್ಮಣ್ಣ, ಪಿಂಗಳಿ ಸೂರಣ್ಣ, ಮಾದಯ್ಯಗಾರಿ ಮಲ್ಲಣ್ಣ, ದುರ್ಜಟಿ, ರಾಮಭದ್ರ, ರಾಮರಾಜಭೂಷಣ, ತೆನಾಲಿರಾಮ, ಹೀಗೆ 8 ಜನ ಶ್ರೇಷ್ಠ ತೆಲುಗು ಕವಿಗಳಿರ್ತಾರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ. ಅವರನ್ನು ಅಷ್ಟದಿಗ್ಗಜರು ಅಂತಲೇ ಕರೀತಾರೆ. ಇನ್ನು ಕೃಷ್ಣದೇವರಾಯ ಆಡಳಿತಾತ್ಮಕವಾಗಿ ಅತ್ಯಂತ ಶ್ರೇಷ್ಠವಾದ ಆಮುಕ್ತ ಮಾಲದ ಕೃತಿಯನ್ನು ಬರೀತಾನೆ. ಅಲ್ಲಾಸಾನಿ ಪೆದ್ದಣ್ಣ ಆಂಧ್ರ ಕವಿತಾ ಪಿತಾಮಹ ಅನಿಸ್ಕೊಂಡವನು. ಆತ ಮನುಚರಿತಮ್ಮು ಎಂಬ ಗ್ರಂಥವನ್ನು ಬರೀತಾನೆ. ಇನ್ನು ವೇಮನ ಎನ್ನುವಂತಹ ಒಬ್ಬ ಕವಿ ಇದ್ದ, ಅವನು ಪದ್ಯಗಳನ್ನು ಬರೀತಾನೆ. ಹೀಗೆ ಸಂಸ್ಕೃತ, ಕನ್ನಡ ಹಾಗೂ ತೆಲುಗು ಸಾಹಿತ್ಯ ಕೂಡ ಅಭಿವೃದ್ಧಿಯಾಗತ್ತೆ ಇವರ ಕಾಲದಲ್ಲಿ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದರೆ ಇವರ ಶೈಲಿಯನ್ನು ವಿಜಯನಗರ ವಾಸ್ತುಶಿಲ್ಪ ಶೈಲಿ ಅಂತ ಕರೀತಾರೆ. ದ್ರಾವಿಡ ಶೈಲಿಯಲ್ಲಿ ಇವರು ಅನೇಕ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಇವರ ದೇವಾಲಯಗಳನ್ನು ಕಲೆ ವಾಸ್ತುಶಿಲ್ಪವನ್ನು ನೋಡಿದಾಗ ಕೆಲವೊಂದಿಷ್ಟು ಲಕ್ಷಣಗಳು ಕಂಡುಬರುತ್ತೆ. ಇವರ ದೇವಾಲಯಗಳಲ್ಲಿ ಗರ್ಭಗೃಹ, ಅರ್ಧಮಂಟಪ, ಸುಖನಾಸಿ, ಮಹಾಮಂಟಪಗಳನ್ನು ನಾವು ಗಮನಿಸಬಹುದು. ಬೆಣಚು ಕಲ್ಲುಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಕಂಬಗಳು ಮತ್ತು ಆಸರೆ ಕಂಬಗಳು ಆಕರ್ಷಕವಾಗಿದ್ವು, ಬಹುಕೋನೀಯವಾಗಿದ್ವು. ಇನ್ನು ದೇವಾಲಯದ ಗೋಡೆಗಳ ಮೇಲೆ ಜಾನಪದ ಸನ್ನಿವೇಶಗಳು, ಕುದುರೆಗಳ ಸಾಲು, ಆನೆಗಳ ಸಾಲು, ದೇವತೆಯರ ಸಾಲುಗಳು, ಹೀಗೆ ಹೊರಗೋಡೆಯನ್ನು ಅವರು ಅಲಂಕರಿಸ್ತಿದ್ರು. ಸಂಗೀತ ನೃತ್ಯಗಳನ್ನು ಆಡುವುದಕ್ಕೋಸ್ಕರ ಅಥವಾ ಸಂಗೀತ ನೃತ್ಯಗಳನ್ನು ಪ್ರದರ್ಶಿಸುವುದಕ್ಕೋಸ್ಕರ ನೃತ್ಯ ಮಂಟಪಗಳು, ಇದೊಂದು ವಿಶೇಷವಾದ ಪರಿಕಲ್ಪನೆ ವಿಜಯನಗರ ಕಾಲದಲ್ಲಿ. ಇನ್ನು ಬೃಹದಾಕಾರದ ಗೋಪುರಗಳನ್ನು ದೇವಾಲಯಗಳ ಎದುರುಗಡೆ ಕಟ್ಟಿಸ್ತಾರೆ. ರಾಯಗೋಪುರಗಳನ್ನು ಕಟ್ಟಿಸ್ತಾರೆ. ದೇವತೆಯರ ಮದುವೆಗಾಗಿ ಕಲ್ಯಾಣ ಮಂಟಪಗಳನ್ನು ಕಟ್ಟಿಸ್ತಾರೆ. ಹೀಗೆ ಬಹಳ ವಿಶೇಷವಾದ ನೃತ್ಯ ಮಂಟಪ, ಕಲ್ಯಾಣ ಮಂಟಪ, ರಾಯಗೋಪುರಗಳನ್ನು ಕಟ್ಟಿದವರು ವಿಜಯನಗರದ ಅರಸರು. ನಾವಿಲ್ಲಿ ಅಂತಹ ಬೃಹತ್ ರಾಯಗೋಪುರವೊಂದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ರಾಯಗೋಪುರಗಳನ್ನು ಕಟ್ಟುವ ಪರಂಪರೆ ವಿಜಯನಗರದ ಅರಸರಿಂದ ಆರಂಭಗೊಳ್ಳುತ್ತೆ. ಇಲ್ಲಿ ಈ ಹೊರಗೋಡೆಗಳ ಮೇಲೆ ಅನೇಕ ಸಾಲುಗಳು, ನಾವಿಲ್ಲಿ ಕುದುರೆಯ ಗೊಂಬೆಗಳ ಒಂದು ಸಾಲನ್ನು ಗಮನಿಸ್ತಾ ಇದ್ದೀವಿ. ಬಹಳ ಆಕರ್ಷಕವಾದಂತಹ ಕುದುರೆಯ ಗೊಂಬೆಗಳ ಸಾಲುಗಳು, ಜೊತೆಯಲ್ಲಿ ಬಹಳ ಆಕರ್ಷಕವಾದಂತಹ ಆಸರೆ ಕಂಬಗಳು, ಬಹುಕೋನೀಯವಾದಂತಹ ಕಂಬಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ತೆರೆದ ಒಂದು ಮಂಟಪವನ್ನು ಗಮನಿಸ್ತಾ ಇದ್ದೀವಿ. ಈ ಮಂಟಪ ಕೂಡ ಬಹಳ ಆಕರ್ಷಕವಾಗಿದ್ದನ್ನು ಗಮನಿಸಬಹುದು.
ಇನ್ನು ಮುಂದುವರೆದು ಪ್ರಮುಖ ಸ್ಮಾರಕಗಳ ಕಡೆಗೆ ಬಂದರೆ ವಿರೂಪಾಕ್ಷ ದೇವಾಲಯ, ವಿಠ್ಠಲಸ್ವಾಮಿ ದೇವಾಲಯ, ಕಲ್ಲಿನ ರಥ, ಕೃಷ್ಣಸ್ವಾಮಿ ದೇವಾಲಯ, ಹಜಾರರಾಮಸ್ವಾಮಿ ದೇವಾಲಯ, ಮಹಾನವಮಿ ದಿಬ್ಬ, ಕಮಲ ಮಹಲ್ ಇವೆಲ್ಲವೂ ಹಂಪಿಯಲ್ಲಿ ಇರೋದನ್ನು ನೋಡ್ತೀವಿ. ಕಮಲ ಮಹಲ್ ಬಹಳ ವಿಶೇಷವಾಗಿದ್ದು ಯಾಕೆಂದರೆ ಅದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಹೀಗೆ ಅನೇಕ ಸ್ಮಾರಕಗಳನ್ನು ಕಟ್ತಾರೆ. ನಾವು ರಾಮಸ್ವಾಮಿ ದೇವಾಲಯವನ್ನು ಗಮನಿಸ್ತಾ ಇದ್ದೀವಿ. ಆ ನಂತರದಲ್ಲಿ ಹಂಪಿಯ ವಿಶ್ವಪ್ರಸಿದ್ಧವಾದ ಕಲ್ಲಿನ ರಥವನ್ನು ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಕಮಲ ಮಹಲ್, ಇದೊಂದು ಇಂಡೋ ಇಸ್ಲಾಮಿಕ್ ಶೈಲಿ ಇರುವಂತಹ ದೇವಾಲಯ. ಹೀಗೆ ಅನೇಕ ಮಹಲ್, ಇದು ದೇವಾಲಯ ಅಲ್ಲ, ಕಮಲ ಮಹಲ್. ಹೀಗೆ ಅನೇಕ ಸ್ಮಾರಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆ ನಂತರ ಇನ್ನೂ ಅನೇಕ ದೇವಾಲಯಗಳನ್ನು ಇವರ ಕಾಲದಲ್ಲಿ ಕಟ್ಟಲ್ಪಡುತ್ತೆ. ಶೃಂಗೇರಿಯಲ್ಲಿರುವಂತಹ ವಿದ್ಯಾಶಂಕರ, ಲೇಪಾಕ್ಷಿಯಲ್ಲಿರುವ ವೀರಭದ್ರ ದೇವಾಲಯ, ಕಂಚಿಲಿರುವಂತಹ ಏಕಾಂಬರನಾಥ ದೇವಾಲಯ, ಮಧುರೈನ ಮೀನಾಕ್ಷಿ ಸುಂದರೇಶ್ವರ ದೇವಾಲಯ, ಹೀಗೆ ಅನೇಕ ದೇವಾಲಯಗಳನ್ನು ಇವರ ಕಾಲದಲ್ಲಿ ಕಟ್ತಾರೆ. ಇನ್ನು ಮೂರ್ತಿ ಶಿಲ್ಪಗಳು, ಅದರಲ್ಲೂ ವಿಶೇಷವಾಗಿ ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಲಕ್ಷ್ಮೀ ನರಸಿಂಹನ ವಿಗ್ರಹಗಳು, ಆಮೇಲೆ ಕಂಚಿನ ಪುತ್ಥಳಿ, ಕೃಷ್ಣದೇವರಾಯ, ಚಿನ್ನಲಾಂಬ ಮತ್ತು ತಿರುಮಲಾದೇವಿಯನ್ನು ಒಳಗೊಂಡಂತಹ ಕಂಚಿನ ಪುತ್ಥಳಿಗಳು ಕೂಡ ವಿಶೇಷವಾಗಿ ಇವರ ಕಾಲದಲ್ಲಿ ಮೂರ್ತಿ ಶಿಲ್ಪ ಬೆಳವಣಿಗೆಯಾದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಶೃಂಗೇರಿಯಲ್ಲಿರುವಂತಹ ವಿದ್ಯಾಶಂಕರ ದೇವಾಲಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಕಡಲೆಕಾಳು ಗಣಪತಿಯ ಮೂರ್ತಿ ಶಿಲ್ಪ, ಆನಂತರ ಸಾಸಿವೆ ಕಾಳು ಗಣಪತಿಯ ಒಂದು ಮೂರ್ತಿ ಶಿಲ್ಪ, ಅದರ ಜೊತೆಯಲ್ಲಿ ಲಕ್ಷ್ಮೀ ನರಸಿಂಹನ ಒಂದು ಮೂರ್ತಿ, ಹೀಗೆ ಅನೇಕ ಮೂರ್ತಿ ಶಿಲ್ಪಗಳು ಬೆಳವಣಿಗೆಯಾದ್ದನ್ನು ಗಮನಿಸ್ಬೋದು. ಇನ್ನು ಚಿತ್ರಕಲೆ ಕೂಡ ಬೆಳೆಯುತ್ತೆ. ಲೇಪಾಕ್ಷಿ, ಅಲ್ಲಿನ ದೇವಾಲಯದ, ವೀರಭದ್ರೇಶ್ವರ ದೇವಾಲಯದ ಗೋಡೆಗಳ ಮೇಲೆ ಶೈವ ಧರ್ಮಕ್ಕೆ ಸಂಬಂಧಪಟ್ಟ ಅಥವಾ ಶಿವನ ಲೀಲೆಗಳಿಗೆ ಸಂಬಂಧಪಟ್ಟ ನೂರಾರು ಚಿತ್ರಗಳನ್ನು ಅಲ್ಲಿ ಬಿಡಿಸಿದ್ದಾರೆ. ಹಾಗಾಗಿ ಲೇಪಾಕ್ಷಿಯನ್ನ ಶೈವರ ಅಜಂತ ಅಂತಲೇ ಕರೀತಾರೆ. ಅದರಲ್ಲಿ ಕೆಲವು ಚಿತ್ರಗಳು ಬಹಳ ಆಕರ್ಷಕವಾಗಿದೆ. ವಿರೂಪಾಕ್ಷನೊಂದಿಗೆ ಪಂಪಾಂಬಿಕೆಯ ವಿವಾಹ, ಮದನ ವಿಜಯ, ತ್ರಿಪುರ ಸಂಹಾರ, ಹೀಗೆ ಅನೇಕ ಚಿತ್ರಕಲೆಗಳನ್ನು ಹೆಸರಿಸಬಹುದು. ಇನ್ನು ಲಲಿತ ಕಲೆಗಳು ಬೆಳೆಯುತ್ತೆ. ಸಂಗೀತ, ನೃತ್ಯ, ದಾಸಕೂಟ, ವ್ಯಾಸಕೂಟ ಪರಂಪರೆಗಳು. ದಾಸಕೂಟದಲ್ಲಿ ಪುರಂದರದಾಸರು, ಕನಕದಾಸರು, ವ್ಯಾಸಕೂಟದಲ್ಲಿ ವ್ಯಾಸತೀರ್ಥರು, ಹೀಗೆ ಅನೇಕ ಪರಂಪರೆಗಳನ್ನು ನಾವಿಲ್ಲಿ ನೋಡ್ತೀವಿ. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅನಿಸ್ಕೋತಾರೆ. ಅನೇಕ ಕೀರ್ತನೆಗಳನ್ನು ರಚಿಸಿ ಹಾಡ್ತಾರೆ ಪುರಂದರದಾಸರು. ಇನ್ನು ಬಂಧಂ ಲಕ್ಷ್ಮೀನಾರಾಯಣ ಎಂಬಂತಹ ಒಬ್ಬ ಶ್ರೇಷ್ಠ ನೃತ್ಯ ಗುರು ಇದ್ದ ಕೃಷ್ಣದೇವರಾಯನ ಕಾಲದಲ್ಲಿ ಅಂತ ನೋಡ್ತೀವಿ. ಹೀಗೆ ವಿಜಯನಗರ ಕಾಲದಲ್ಲಿ ಶಿಕ್ಷಣ, ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಗಳು ಅತ್ಯುನ್ನತ ಮಟ್ಟವನ್ನು ತಲುಪಿದ್ವು. ಕನ್ನಡ ನಾಡಿನ ಕೀರ್ತಿಯನ್ನ ಇಡೀ ಭಾರತಕ್ಕೆ, ಇಡೀ ಪ್ರಪಂಚಕ್ಕೆ ಪಸರಿಸಿತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳನ್ನು ಬರೆಯಿರಿ. ಆಧುನಿಕ ಭಾರತದಲ್ಲಿ ಬರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ. 1857ರಲ್ಲಿ ನಡೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇದನ್ನು ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರೆ, ಇಂಗ್ಲಿಷರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಆದರೆ ಭಾರತೀಯರಿಗೆ ಇದು ಹೆಮ್ಮೆಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷರ ದಬ್ಬಾಳಿಕೆ, ಶೋಷಣೆ, ಅದರ ವಿರುದ್ಧ ಇಡೀ ಭಾರತೀಯರು ಒಟ್ಟಾಗಿ ಮಾಡಿದಂತಹ ಮೊಟ್ಟ ಮೊದಲ ಒಂದು ಸಶಸ್ತ್ರ ಬಂಡಾಯ. ಕಾರಣಗಳೇನು ಅಂತ ಗಮನಿಸ್ತಾ ಬಂದಾಗ ರಾಜಕೀಯ ಕಾರಣಗಳ ಕಡೆಗೆ ನಾವು ಮೊದಲನೇ ಪಾಯಿಂಟ್ಸ್ನ ಕಡೆಗೆ ಬರ್ತೀವಿ. ಬ್ರಿಟಿಷರು ಅನೇಕ ನೀತಿಗಳನ್ನು ಜಾರಿಗೆ ತರುತ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಅವರ ಆರ್ಥಿಕ ನೀತಿ ಹಾಗೂ ರಾಜಕೀಯವಾಗಿ ಜಾರಿಗೆ ತನ್ನಂತಹ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳು ಹಾಗೂ ವಿಸ್ತರಣಾ ನೀತಿ ಭಾರತೀಯರನ್ನ ಕೆರಳಿಸುತ್ತೆ. ದತ್ತುಪುತ್ರನಿಗೆ ಹಕ್ಕಿಲ್ಲ ಎಂಬ ನೀತಿಯಂತೆ ರಾಜ್ಯವನ್ನು ಕಳೆದುಕೊಂಡಂತಹ ಸತಾರಾ, ಝಾನ್ಸಿ, ಜೈಪುರ್, ಸಂಬಲ್ಪುರ್, ಉದಯ್ಪುರ್ಗಳ ರಾಜರುಗಳು, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಅನೇಕ ದೇಶೀಯ ರಾಜರು ಅಥವಾ ಅದನ್ನು ವಿರೋಧಿಸಿದಂತಹ ಟಿಪ್ಪುವಿನಂತಹ ರಾಜರು ಹಾಗೂ ಇವರ ವಿಸ್ತರಣಾ ನೀತಿ, ಇವೆಲ್ಲವುಗಳಿಂದ ಭಾರತೀಯ ಅರಸರು ಇವರ ವಿರುದ್ಧ ತಿರುಗಿ ನಿಲ್ಲುತ್ತಾರೆ. ಯಾರ್ಯಾರು ಇವರ ವಿರುದ್ಧ ಈ ನೀತಿಗಳಿಂದ ತಿರುಗಿ ನಿಂತರು ಅಂದರೆ, ರಾಜರು ಹೌದು, ಹಾಗೂ ಸಹಾಯಕ ಸೈನ್ಯ ಪದ್ಧತಿಯಿಂದ ಸೈನಿಕ ಹುದ್ದೆಯನ್ನು ಕಳ್ಕೊಂಡಂತಹ ಲಕ್ಷಾಂತರ ಭಾರತೀಯ ಸೈನಿಕರು, ಹಾಗೂ ಇವರ ವಿಸ್ತರಣಾ ನೀತಿಗಳಿಂದ ಹಾಗೂ ಈ ಎರಡೂ ಪದ್ಧತಿಗಳಿಂದ ತಮ್ಮ ಉದ್ಯೋಗವನ್ನು ಕಳೆದುಕೊಂಡಂತಹ ರೈತರು ಕೂಡ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಇವೆಲ್ಲವನ್ನ ರಾಜಕೀಯ ಕಾರಣಗಳಾಗಿ ನೋಡ್ತೀವಿ. ಇನ್ನು ಎರಡನೆಯ ಕಾರಣಕ್ಕೆ ಬರ್ತೀವಿ, ಆರ್ಥಿಕ ಕಾರಣಗಳು. ಬ್ರಿಟಿಷರು ಆರ್ಥಿಕ ಶೋಷಣಾ ನೀತಿಯನ್ನು ಅನುಸರಿಸ್ತಾರೆ. ಯಾಕೆಂದರೆ ಭಾರತದಲ್ಲಿ ಯಾವುದೇ ರೀತಿಯ ಆರ್ಥಿಕ ಅಭಿವೃದ್ಧಿಯಾಗುವುದು ಅವರಿಗೆ ಬೇಕಿರಲಿಲ್ಲ. ಕೇವಲ ಭಾರತ ಕಚ್ಚಾ ವಸ್ತುಗಳನ್ನು ಒದಗಿಸುವ, ಸಿದ್ಧ ವಸ್ತುಗಳಿಗೆ ಮಾರುಕಟ್ಟೆಯಾಗುವಷ್ಟೇ ಬೇಕಾಗಿತ್ತು ಇಂಗ್ಲಿಷರಿಗೆ. ಕೈಗಾರಿಕಾ ಕ್ರಾಂತಿ ಆಗುತ್ತೆ ಇಂಗ್ಲೆಂಡ್ನಲ್ಲಿ,
ಕಚ್ಚಾ ವಸ್ತುಗಳು ಬೇಕಾಗತ್ತೆ. ಭಾರತದಿಂದ ಕಚ್ಚಾ ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಾರೆ. ಸಿದ್ಧ ವಸ್ತುಗಳನ್ನಾಗಿ ಅವುಗಳನ್ನು ಪರಿವರ್ತಿಸಿ ಭಾರತವನ್ನು ಮಾರುಕಟ್ಟೆಯನ್ನಾಗಿ ಮಾಡಿಕೊಳ್ತಾರೆ. ಇದರಿಂದ ಒಂದು ಕಾಲದಲ್ಲಿ ಗುಡಿ ಕೈಗಾರಿಕೆಗಳಿಂದ ಸಮೃದ್ಧವಾಗಿದ್ದ ಭಾರತದ ಗುಡಿ ಕೈಗಾರಿಕೆಗಳು ನಾಶ ಹೊಂದುತ್ತೆ. ಯಾಕೆಂದರೆ ಯಾಂತ್ರಿಕವಾಗಿ ತಯಾರಾದಂತಹ ವಸ್ತುಗಳಿಗೂ ಹಾಗೂ ಗುಡಿ ಕೈಗಾರಿಕೆಯ ವಸ್ತುಗಳಿಗೂ ಸ್ಪರ್ಧೆ ನಡೆಯುತ್ತೆ. ಬ್ರಿಟಿಷರು ತಮ್ಮ ಆರ್ಥಿಕ ನೀತಿಯನ್ನು ತಮ್ಮ ವಸ್ತುಗಳನ್ನು ಮಾರುವುದಕ್ಕೆ ಹೆಚ್ಚು ಅನುಕೂಲಕರವಾಗಿ ಕಡಿಮೆ ತೆರಿಗೆಯನ್ನು ವಿಧಿಸ್ತಾರೆ ಹಾಗೂ ಭಾರತೀಯ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾರೆ. ಹಾಗೆ ಗುಡಿ ಕೈಗಾರಿಕೆಗಳು ನಾಶ ಆಗುತ್ತೆ. ಭಾರತದ ರಫ್ತು ಗಣನೀಯವಾಗಿ ಕುಸಿಯುತ್ತೆ. ಉದ್ಯೋಗವನ್ನು ಕಳೆದುಕೊಂಡಂತಹ ಕುಶಲಕರ್ಮಿಗಳು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಇವೆಲ್ಲವನ್ನು ಆರ್ಥಿಕ ಕಾರಣಗಳಲ್ಲಿ ನೋಡಬೇಕು. ಆರ್ಥಿಕ ಶೋಷಣಾ ನೀತಿ, ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತವನ್ನು ಕಚ್ಚಾ ವಸ್ತುವನ್ನು ಪೂರೈಸುವ ಒಂದು ಕೃಷಿ ಪ್ರಧಾನ ರಾಷ್ಟ್ರವನ್ನಾಗಿ ಬದಲಾಯಿಸ್ತಾರೆ. ಭಾರತದ ರಫ್ತನ್ನು ಸಂಪೂರ್ಣವಾಗಿ ಅವರು ಕಡೆಗಣಿಸ್ತಾರೆ. ರಫ್ತನ್ನು ಗಣನೀಯವಾಗಿ ಕುಗ್ಗುವಂತೆ ಮಾಡ್ತಾರೆ. ಇನ್ನು ಆಡಳಿತಾತ್ಮಕ ಕಾರಣಗಳು, ಹೊಸ ಆಡಳಿತ ಪದ್ಧತಿ, ಕಾನೂನಿನ ಆಡಳಿತ, ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬುವಂತಹ ಒಂದು ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಬ್ರಿಟಿಷರು. ಇದು ಒಳ್ಳೆಯ ಕ್ರಮ ಹೌದೇ ಆದರೂ ಕೂಡ ಭಾರತದಲ್ಲಿ ಧರ್ಮಶಾಸ್ತ್ರಗಳ ಒಂದು ಕಾನೂನಿತ್ತು, ಇಸ್ಲಾಂನಲ್ಲಿ ಶರಿಯತ್ ಕಾನೂನುಗಳಿತ್ತು. ಈ ಕಾನೂನುಗಳಿಂದ ಹೊಸತಾದಂತಹ ಈ ಕಾನೂನುಗಳು ನಮ್ಮನ್ನು ಮತಾಂತರಗೊಳಿಸೋದಕ್ಕೆ ತನ್ನಂತಹ ವ್ಯವಸ್ಥೆ ಅನ್ನೋದಾಗಿ ಭಾರತೀಯರು ಭಾವಿಸ್ತಾರೆ. ಅಲ್ಲದೆ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ತತ್ವ ಕೇವಲ ಭಾರತೀಯರಿಗೆ ಮಾತ್ರ ಅಪ್ಲೈ ಆಗ್ತಿತ್ತೇ ಹೊರತು ಬ್ರಿಟಿಷರಿಗೆ ಅದು ಅಪ್ಲೈ ಆಗ್ತಾ ಇರಲಿಲ್ಲ. ಬ್ರಿಟಿಷರು ತಮ್ಮನ್ನು ತಾವು ಶ್ರೇಷ್ಠರು ಅಂತ ಅಂದ್ಕೊಳ್ತಾನೆ ಇದ್ರು ಹಾಗೂ ಭಾರತೀಯರನ್ನ ಆಡಳಿತದಲ್ಲಿ ಉನ್ನತ ಹುದ್ದೆಗಳಿಂದ ದೂರವಿಡುವಂತಹ ಕ್ರಮವನ್ನು ಮಾಡಿದರು. ಇವೆಲ್ಲವುದರ ವಿರುದ್ಧ ಭಾರತೀಯರು ತಿರುಗಿ ಬೀಳ್ತಾರೆ. ಇದನ್ನ ಆಡಳಿತಾತ್ಮಕವಾದಂತಹ ಕಾರಣಗಳು ಅಂತ ಕರಿತೀವಿ. ಇನ್ನು ಸಾಮಾಜಿಕವಾದಂತಹ ಕಾರಣಗಳು, ಬ್ರಿಟಿಷರಿಗೆ ತಾವೇ ಶ್ರೇಷ್ಠರು ಎಂಬ ಭಾವನೆ ಇತ್ತು. ಭಾರತೀಯರನ್ನ ಅವಮಾನಗೊಳಿಸ್ತಾ ಇದ್ರು. ಭಾರತೀಯರನ್ನ ಅನೇಕ ಶಬ್ದಗಳಿಂದ ಅವರು ಹೀಯಾಳಿಸ್ತಾ ಇದ್ರು. ಸಾಮಾಜಿಕ ಸುಧಾರಣೆಗಳನ್ನು ತಂದರು. ಅದರಲ್ಲಿ ಸತಿ ಪದ್ಧತಿಯ ನಿಷೇಧ, ಬಾಲ್ಯ ವಿವಾಹದ ನಿಷೇಧ, ಹೀಗೆ ಅನೇಕ ಪದ್ಧತಿಗಳು ಒಳ್ಳೆಯದೇ ಆಗಿದ್ರು. ಭಾರತೀಯ ಸಂಪ್ರದಾಯವಾದಿಗಳು ಹಾಗೂ ಇಸ್ಲಾಂನ ಅನೇಕ ಮೌಲ್ವಿಗಳು ಇದರಿಂದ ಅಸಮಾಧಾನಗೊಂಡರು. ಇವರ ಸಾಮಾಜಿಕ ಸುಧಾರಣೆಗಳನ್ನು ಸಂಶಯದಿಂದ ನೋಡಿದರು ಭಾರತೀಯರು. ಉದಾಹರಣೆಗೆ ಸತಿ ಪದ್ಧತಿ, ಬಾಲ್ಯ ವಿವಾಹ, ಪ್ರಾಣಿ ಬಲಿ, ಬುರ್ಕಾ ಪದ್ಧತಿ ಇತ್ಯಾದಿ. ಇವೆಲ್ಲವೂ ಧರ್ಮದ ಒಂದು ಭಾಗ ಅಂತ ಹಿಂದೂಗಳು ಮುಸ್ಲಿಮರು ತಿಳ್ಕೊಂಡಿದ್ರು. ಆದರೆ ಅವುಗಳನ್ನು ಸುಧಾರಿಸುವ ಮೂಲಕ ಕ್ರಿಶ್ಚಿಯನ್ ಧರ್ಮಕ್ಕೆ ತಮ್ಮನ್ನು ಮತಾಂತರಿಸ್ತಿದ್ದಾರೆ ಅನ್ನುವ ಭಾವನೆ ಕೂಡ ಭಾರತೀಯರಿಗೆ ಬರುತ್ತೆ. ಇನ್ನು ಧಾರ್ಮಿಕ ಕಾರಣಗಳಲ್ಲಿ ನಾವು ನೋಡ್ತೀವಿ, ಕ್ರಿಶ್ಚಿಯನ್ ಮಿಷನರಿಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇತ್ತು. ಅವರು ಬೇಕಾದ ರೀತಿಯಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ರು. ಕ್ರಿಶ್ಚಿಯನ್ ಮಿಷನರಿಗಳು ಶಾಲೆಗಳಲ್ಲಿ ಧರ್ಮ ಪ್ರಚಾರ ಮಾಡ್ತಿದ್ರು, ಆಸ್ಪತ್ರೆಗಳಲ್ಲಿ, ಬಂದಿಖಾನೆಗಳಲ್ಲಿ, ಮಾರುಕಟ್ಟೆಯಲ್ಲಿ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ರು. ಹಾಗಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸುವಂತಹ ಒಂದು ಪ್ರಯತ್ನವನ್ನು ಭಾರತೀಯರು ಸಂಶಯದಿಂದ ನೋಡ್ತಾರೆ, ಅದನ್ನು ವಿರೋಧಿಸ್ತಾರೆ. ಹೀಗೆ ಪಂಡಿತರು, ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಪಂಡಿತರು ಮತ್ತು ಇಸ್ಲಾಂನಲ್ಲಿ ಮೌಲ್ವಿಗಳು ಬ್ರಿಟಿಷರ ಈ ಧಾರ್ಮಿಕ ವಿರೋಧಿ ಅಥವಾ ಮತಾಂತರಕ್ಕೆ ಪ್ರಚೋದನೆ ಮಾಡುವಂತಹ ವಿಚಾರವನ್ನು ವಿರೋಧಿಸ್ತಾರೆ. ಇದು ಧಾರ್ಮಿಕ ಬಂಡಾಯಕ್ಕೆ ಧಾರ್ಮಿಕ ಕಾರಣ ಆಗತ್ತೆ 1857ರ ಕ್ರಾಂತಿಗೆ. ಇನ್ನು ಸೈನಿಕ ಕಾರಣಗಳು, ಸೈನಿಕರಿಗೆ ತೀರಾ ಕಡಿಮೆ ಸಂಬಳ ಇತ್ತು. 8 ಪಟ್ಟು ಕಡಿಮೆ ವೇತನ ಇರ್ತಾ ಇತ್ತು. ಸುಬೇದಾರನಿಗಿಂತ ಹೆಚ್ಚಿನ ಮೇಲಿನ ಹುದ್ದೆಯನ್ನು ಕೊಡ್ತಾ ಇರಲಿಲ್ಲ ಭಾರತೀಯರಿಗೆ. ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಕಾಯ್ದೆಯನ್ನು ತರ್ತಾನೆ ಕ್ಯಾನಿಂಗ್ 1856ರಲ್ಲಿ. ಇದರ ಪ್ರಕಾರ ವಿದೇಶಗಳಲ್ಲಿ ಕೂಡ ಭಾರತೀಯರನ್ನ ಸೇವೆಗೆ ಕಳಿಸ್ಬೋದಾಗಿತ್ತು. ಸಮುದ್ರ ಪ್ರಯಾಣವನ್ನು ಮಾಡೋದು ಭಾರತದಲ್ಲಿ ಭಾರತೀಯರ ನಂಬಿಕೆಗಳಿಗೆ ವಿರುದ್ಧವಾಗಿತ್ತು. ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಪ್ರಕಾರ ಸಮುದ್ರದ ಆಚೆಯ ಸೇವೆಗೆ ಕೂಡ ಕಳಿಸ್ಬೋದಿತ್ತು. ಇದನ್ನ ತಮ್ಮ ಧರ್ಮವನ್ನು ಕೆಡಿಸುವ ಪ್ರಯತ್ನ ಅಂತ ಸೈನಿಕರು ಭಾವಿಸ್ತಾರೆ. ಬಹುಸಂಖ್ಯಾತ ಭಾರತೀಯ ಸೈನಿಕರಿದ್ರು. ಹಾಗೆ ಭಾರತೀಯ ಸೈನಿಕರಲ್ಲಿ ಒಂದು ಅನಿಸಿಕೆ ಬಂತು, ನಾವೆಲ್ಲ ಒಟ್ಟಾಗಿ ಹೋರಾಡಿದರೆ ಬ್ರಿಟಿಷರನ್ನ ಓಡಿಸ್ಬೋದು ಅಂತ. ಅಲ್ಲದೆ ಅವಧ್ ನವಾಬ ವಜೀದ್ ಅಲಿಯನ್ನ ವಿನಾಕಾರಣ ಪದಚ್ಯುತಗೊಳಿಸ್ತಾರೆ. ಹಾಗೆ ಅವಧ್ನ ಲಕ್ಷಾಂತರ ಸೈನಿಕರು ಬೇರೆ ಬೇರೆ ಭಾಗಗಳಲ್ಲಿದ್ದರು. ಬ್ರಿಟಿಷ್ ಸೈನ್ಯದಲ್ಲಿ ಕೂಡ ಸುಮಾರು 70,000 ಸೈನಿಕರು ಅವಧ್ನ ಸೈನಿಕರಿದ್ದರು. ಹಾಗೆ ಅವರು ತಮ್ಮ ನವಾಬನಿಗಾದಂತಹ ಒಂದು ಈ ಅವಮಾನವನ್ನ ಗಂಭೀರವಾಗಿ ಪರಿಗಣಿಸಿದರು. ಹೀಗೆ 75,000 ಅವಧ್ ಸೈನಿಕರಿದ್ದರು ಅಂತ ಹೇಳ್ತಾರೆ. ಇವೆಲ್ಲವೂ ಸೈನಿಕ ಕಾರಣಗಳಾಗತ್ತೆ. ಇನ್ನು ಮುಂದುವರೆದು ತತ್ಕ್ಷಣದ ಕಾರಣ, ಹೊಸದಾಗಿ ಒಂದು ರೈಫಲ್ ಅನ್ನ ಶೋಧ ಮಾಡ್ತಾರೆ ಬ್ರಿಟಿಷರು, ಎನ್ಫೀಲ್ಡ್ ಬಂದೂಕು ಅಂತ. ಅದನ್ನ ಭಾರತದಲ್ಲಿ ಪರಿಚಯಿಸ್ತಾರೆ. ಅದಕ್ಕೆ ಬಳಸಲಾಗ್ತಾ ಇದ್ದಂತಹ ತೋಟಾಗಳನ್ನ ಒಂದು ಸೀಲ್ನಲ್ಲಿ ಹಾಕಿಡ್ತಾ ಇದ್ರು. ಆ ತೋಟಾಗಳ ಮೇಲು ಹೊದಿಕೆಯನ್ನ ಹಲ್ಲಿನಿಂದ
ಕಚ್ಚಿ ತೆಗಿಬೇಕಿತ್ತು ಮತ್ತು ತೋಟಾಗಳನ್ನು ಬಂದೂಕಿನೊಳಗೆ ತುಂಬಬೇಕಿತ್ತು. ಯಾಕೆಂದರೆ ಇಂಗ್ಲೆಂಡು ಸಮಶೀತೋಷ್ಣ ವಲಯದಲ್ಲಿ ಬರುವಂತಹ ದೇಶ, ಭಾರತ ಉಷ್ಣವಲಯದಲ್ಲಿ ಬರುವಂತಹ ದೇಶ. ಅಲ್ಲಿ ತೋಟಗಳು ಆರಾಮಾಗಿ ಇರ್ತಾ ಇದ್ವು. ಆದರೆ ಇಲ್ಲಿನ ಉಷ್ಣತೆಯಿಂದ ಅವುಗಳನ್ನು ರಕ್ಷಿಸಬೇಕು, ಅದರ ತೇವವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಸಲುವಾಗಿ ತೋಟಗಳನ್ನು ಅವರು ಒಂದು ಕವರಲ್ಲಿ ಹಾಕಿ ಸೀಲ್ ಮಾಡ್ತಿದ್ರು ಮತ್ತು ಆ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಆ ಉಷ್ಣತೆಯನ್ನು ತಡ್ಕೊಳ್ಳೋದು ಸಲುವಾಗಿ ಅಂತ ಹೇಳಿ ಒಂದು ವದಂತಿ ಹಬ್ಬತ್ತು. ಈ ಹಲ್ಲಿನಿಂದ ಕಚ್ಚಿ ಆ ಮೇಲು ಹೊದಿಕೆಯನ್ನು ತೆಗಿಬೇಕಾಗಿತ್ತು. ಆಗ ಆ ಕೊಬ್ಬುಗಳೆಲ್ಲ ಇವರ ಬಾಯಿಗೆ ಬಡಿತಿತ್ತು. ಹಾಗೆ ದನ ಹಿಂದೂಗಳಿಗೆ ಪವಿತ್ರ ಆಗಿತ್ತು, ಇಸ್ಲಾಂ ಧರ್ಮೀಯರಿಗೆ ಹಂದಿ ನಿಷಿದ್ಧ ಆಗಿತ್ತು. ಹಾಗಾಗಿ ಹಿಂದೂಗಳು ಮತ್ತು ಮುಸ್ಲಿಂ ಸೈನಿಕರು ಈ ಹೊಸ ಬಂದೂಕುಗಳನ್ನು ಬಳಸಲು ನಿರಾಕರಿಸ್ತಾರೆ. ಆದರೆ ಬ್ರಿಟಿಷರು ಈ ಬಂದೂಕನ್ನು ಬಳಸಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದರ ವಿರುದ್ಧ ಬಂಗಾಳದಲ್ಲಿ ಅನೇಕ ಸೇನಾ ತುಕಡಿಗಳಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಬ್ಯಾರಕ್ಪುರದ ಸಿಪಾಯಿಯಾಗಿದ್ದಂತಹ ಮಂಗಲ್ ಪಾಂಡೆ ಸಾರ್ಜೆಂಟ್ನನ್ನು ಕೊಲ್ಲುವ ಮೂಲಕವಾಗಿ ದಂಗೆ ಆರಂಭಗೊಳ್ಳುತ್ತೆ. ಇನ್ನು ದಂಗೆಯ ಪರಿಣಾಮಗಳ ಕಡೆಗೆ ಬಂದರೆ, ಇದು ದಂಗೆಯನ್ನು ಬ್ರಿಟಿಷರು ಅಡಗಿಸ್ತಾರೆ. ಆದರೂ ಅನೇಕ ಗಂಭೀರ ಪರಿಣಾಮಗಳನ್ನು ಬೀರುತ್ತೆ 1857ರ ದಂಗೆ. ಇದು ಭಾರತೀಯರ ರಾಷ್ಟ್ರಾಭಿಮಾನವನ್ನು ಎತ್ತಿ ತೋರಿಸುತ್ತೆ. ಇಂಗ್ಲಿಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನವನ್ನು ಕೆಣಕಿದರೆ ಉಳಿಗಾಲ ಇಲ್ಲ ಎನ್ನುವುದನ್ನು ತೋರಿಸ್ಕೊಡುತ್ತೆ. ಹಿಂದೂ ಮುಸ್ಲಿಮರು ಒಟ್ಟಾಗಿ ಈ ಒಂದು ದಂಗೆಯನ್ನು ನಡೆಸ್ತಾರೆ. ಅವರ ಏಕತೆಯನ್ನು ಗಂಭೀರವಾಗಿ ಗಮನಿಸಿ ಮುಂದೆ ಹಿಂದೂ ಮುಸ್ಲಿಮರನ್ನು ವಿಭಜಿಸಿ ಆಳುವ ಒಂದು ಹೊಸ ತಂತ್ರಕ್ಕೆ ಬ್ರಿಟಿಷರು ಮುಂದಾಗ್ತಾರೆ. ಇನ್ನು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ಳುತ್ತೆ ಭಾರತದಲ್ಲಿ. ಇಂಗ್ಲೆಂಡಿನ ರಾಣಿ ನೇರವಾಗಿ ಆಡಳಿತವನ್ನು ವಹಿಸ್ಕೊಳ್ತಾಳೆ. ಇದು ಬಹಳ ಪ್ರಮುಖವಾದ ಪರಿಣಾಮ. ಗವರ್ನರ್ ಜನರಲ್ನ ಹುದ್ದೆಯನ್ನು ಮುಂದೆ ವೈಸ್ರಾಯ್ ಅಂತ ಕರೀತಾರೆ. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆಗ್ತಾನೆ. 1858ರಲ್ಲಿ ರಾಣಿ ಒಂದು ಘೋಷಣೆಯನ್ನು ಕೊಡ್ತಾಳೆ, ರಾಣಿ ವಿಕ್ಟೋರಿಯಾ. ಅದನ್ನು ಮ್ಯಾಗ್ನಾ ಕಾರ್ಟಾ ಅಂತಲೇ ಕರೀತಾರೆ. ಅದರಲ್ಲಿ ಇನ್ನು ಮುಂದೆ ಯಾವುದೇ ದೇಶೀಯ ರಾಜ್ಯಗಳನ್ನು ವಿಲೀನಗೊಳಿಸ್ಕೊಳ್ಳೋದಿಲ್ಲ, ದತ್ತುಪುತ್ರನಿಗೆ ಮಾನ್ಯತೆ ಕೊಡ್ತೀವಿ, ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಹೆಚ್ಚೆಚ್ಚು ಭಾರತೀಯರನ್ನು ಆಡಳಿತದಲ್ಲಿ ತಗೊಳ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾಳೆ. ಹೀಗೆ ಆಶ್ವಾಸನೆ ಕೊಟ್ಟಿದ್ದರಿಂದ ಇದನ್ನು ಮ್ಯಾಗ್ನಾ ಕಾರ್ಟಾ ಅಂತಲೇ ಕರೀತಾಳೆ, ರಾಣಿ ವಿಕ್ಟೋರಿಯಾಳ ಘೋಷಣೆಯನ್ನು. ಈ ಯುದ್ಧದ ನಂತರ ಮೊಘಲರ ಆಳ್ವಿಕೆ ಭಾರತದಲ್ಲಿ ಕೊನೆಗೊಳ್ಳುತ್ತೆ. ಮೊಘಲರ ಆಳ್ವಿಕೆ ಭಾರತದಲ್ಲಿ ಅಂತ್ಯ ಆಗತ್ತೆ. ಯಾಕಂದರೆ ಬಹದ್ದೂರ್ ಶಾ ಜಾಫರ್ನನ್ನು ರಂಗೂನ್ಗೆ ಗಡೀಪಾರು ಮಾಡ್ತಾರೆ. ಅಲ್ಲಿ ಆತ ಮರಣವನ್ನು ಹೊಂದುತ್ತಾನೆ. ಅದಕ್ಕೆ ಮೊಘಲ್ ಆಳ್ವಿಕೆ ಅಥವಾ ಮೊಘಲ್ ಸಂತತಿ ನಾಶವನ್ನು ಹೊಂದುತ್ತೆ. ಇವಿಷ್ಟು ಪ್ರಮುಖವಾದ ಪರಿಣಾಮಗಳು. ಬಹಳ ಪ್ರಮುಖವಾದಂತಹ ಒಂದು ಆಧುನಿಕ ಭಾರತದ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು. ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಒಂದು ಪ್ರಮುಖವಾದ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ 1919ರಿಂದ 1947ರವರೆಗಿನ ಕಾಲವನ್ನು ಗಾಂಧಿಯುಗ ಅಂತ ಕರೀತಾರೆ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ದಕ್ಷಿಣ ಆಫ್ರಿಕಾದಿಂದ ಹಿಂದಿರುಗಿದ ಮೇಲೆ ಸಕ್ರಿಯವಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಇವರನ್ನು ರಾಷ್ಟ್ರಪಿತ, ಮಹಾತ್ಮ ಅಂತಲೇ ಕರೀತಾರೆ. ಹಾಗಾದರೆ ಏನೆಲ್ಲ ಅವರ ಕಾರ್ಯಕ್ರಮಗಳು ಅಂತ ನೋಡೋದಾದರೆ, ಮೊದಲನೇದಾಗಿ ಸಬರಮತಿ ಆಶ್ರಮವನ್ನು ಕಟ್ತಾರೆ. ಈ ಆಶ್ರಮದಲ್ಲಿ ತಮ್ಮ ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಪರಿಕಲ್ಪನೆಯನ್ನು, ಅಹಿಂಸೆಯ ಆದರ್ಶವನ್ನು ಕಲಿಸ್ತಾರೆ. ಎರಡನೇದಾಗಿ ಚಂಪಾರಣ್ಯ ಸತ್ಯಾಗ್ರಹ, ಬಿಹಾರದ ಚಂಪಾರಣ್ಯದ ರೈತರ ಪರವಾಗಿ ನಡೆಸ್ತಾರೆ. ನೀಲಿ ಬೆಳೆಯನ್ನು ಬೆಳಿಲೇಬೇಕು ತಮ್ಮ ಭೂಮಿಯಲ್ಲಿ ಎಂಬಂತಹ ಬ್ರಿಟಿಷರ ಕಾನೂನಿನ ವಿರುದ್ಧ ಇಲ್ಲಿ ಚಳವಳಿಯನ್ನು ನಡೆಸ್ತಾರೆ. ಗಾಂಧೀಜಿ ಯಶಸ್ವಿ ಆಗ್ತಾರೆ. 3 ಖಾತಿಯ 3/20 ಭಾಗದಲ್ಲಿ ನೀಲಿ ಬೆಳೆಯನ್ನು ಬೆಳಿಬೇಕು ಎಂಬ ನಿಯಮವನ್ನು ರದ್ದುಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ರೈತರ ಮನಸ್ಸನ್ನು ಗೆಲ್ತಾರೆ ಗಾಂಧಿ. ಇನ್ನು ಮೂರನೇದಾಗಿ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಸತ್ಯಾಗ್ರಹ. ಗಿರಣಿ ಕಾರ್ಮಿಕರಿಗೆ ಸಂಬಳ ಕಡಿಮೆ ಇತ್ತು, ಬೋನಸ್ ಕೊಟ್ಟಿರಲಿಲ್ಲ. ಹಾಗೆ ಗಿರಣಿ ಕಾರ್ಮಿಕರ ಪರವಾಗಿ ಸತ್ಯಾಗ್ರಹವನ್ನು ನಡೆಸ್ತಾರೆ. ಈ ಸತ್ಯಾಗ್ರಹದಲ್ಲಿ ಯಶಸ್ವಿ ಆಗ್ತಾರೆ ಗಾಂಧಿ. 35% ಸಂಬಳವನ್ನು ಹೆಚ್ಚು ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಕಾರ್ಮಿಕರ ಮನಸ್ಸನ್ನು ಗೆಲ್ತಾರೆ ಗಾಂಧಿ. ಇನ್ನು ಖೇಡಾ ರೈತ ಸತ್ಯಾಗ್ರಹ. ಗುಜರಾತಿನ ಖೇಡಾದಲ್ಲಿ ಕ್ಷಾಮದಿಂದಾಗಿ ರೈತರಿಗೆ ಸಂಕಷ್ಟ ಒದಗಿತ್ತು. ತೆರಿಗೆ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆಗ ತೆರಿಗೆ ಕೊಡದಿರುವಂತೆ ಅಸಹಕಾರ ಚಳುವಳಿಯನ್ನು ನಡೆಸ್ತಾರೆ ಖೇಡಾದಲ್ಲಿ ಗಾಂಧೀಜಿ. ಮುಂದೆ ಬ್ರಿಟಿಷರು ಕೇವಲ ಯಾರ ಹತ್ರ ಸಾಧ್ಯ ಇದೆಯೋ ತೆರಿಗೆ ಕೊಡೋದಕ್ಕೆ ಅವರಿಂದ ಮಾತ್ರ ತೆರಿಗೆಯನ್ನು ಸಂಗ್ರಹಿಸ್ತಾರೆ. ಅಲ್ಲಿಗೆ ರೈತರ ಮನವನ್ನು ಮತ್ತೊಮ್ಮೆ ಗೆಲ್ತಾರೆ ಗಾಂಧಿ. ಹೀಗೆ ಜನಸಾಮಾನ್ಯರ ನಾಯಕರಾಗಿ ಬದಲಾಗ್ತಾರೆ ಗಾಂಧಿ. ಇನ್ನು ಗಾಂಧಿ ಯುಗದಲ್ಲಿ ನಡೆದಂತಹ ಒಂದು ದುರಂತ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. 1919ರಲ್ಲಿ ಜನರಲ್ ಡಯರ್ನಿಂದ ಅಮೃತಸರದ ಜಲಿಯನ್ ವಾಲಾಬಾಗ್ದಲ್ಲಿ ಸೇರಿದ್ದ
ಶಾಂತಿಯುತವಾಗಿ ಸೇರಿದ್ದಂತಹ ನೂರಾರು ಸತ್ಯಾಗ್ರಹಿಗಳು ಅಮಾನುಷವಾಗಿ ಕೊಲ್ಲಲ್ಪಡ್ತಾರೆ. ಅದನ್ನು ಖಂಡಿಸ್ತಾರೆ, ತೀವ್ರವಾಗಿ ಖಂಡಿಸ್ತಾರೆ. ಗಾಂಧಿ ತಮ್ಮ ಬಿರುದು ಬಾವಲಿಗಳನ್ನು ಹಿಂತಿರುಗಿಸ್ತಾರೆ. ಇನ್ನು ಖಿಲಾಫತ್ ಚಳುವಳಿ, ಟರ್ಕಿಯ ಖಲೀಫರಿಗಾದ ಅವಮಾನದ ವಿರುದ್ಧ ಖಿಲಾಫತ್ ಚಳುವಳಿ ನಡೆಯುತ್ತೆ. ಅದರಲ್ಲಿ ಮೌಲಾನಾ ಆಜಾದ್ ಪ್ರಮುಖ ಪಾತ್ರ ವಹಿಸ್ತಾರೆ. ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬ ಅಲಿ ಸಹೋದರರು ಪ್ರಮುಖ ಪಾತ್ರ ವಹಿಸ್ತಾರೆ. ಗಾಂಧಿ ಈ ಚಳುವಳಿಯನ್ನು ಬೆಂಬಲಿಸ್ತಾರೆ. ಹಿಂದೂ ಮುಸ್ಲಿಂ ಏಕತೆ ದೃಷ್ಟಿಯಿಂದ ಗಾಂಧಿ ಬೆಂಬಲಿಸ್ತಾರೆ. ಇನ್ನು ಮುಂದುವರೆದು ಅಸಹಕಾರ ಚಳುವಳಿ, ಗಾಂಧಿ ನಡೆಸಿದಂಥ ಬಹಳ ಪ್ರಮುಖವಾದಂತಹ ಒಂದು ಚಳುವಳಿ ಅಸಹಕಾರ ಚಳುವಳಿ. ಇಲ್ಲಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ, ಸ್ವದೇಶಿ ವಸ್ತುಗಳನ್ನು ಬಳಸ್ತಾರೆ, ರಾಷ್ಟ್ರೀಯ ಶಾಲೆಗಳನ್ನು ಆರಂಭಿಸ್ತಾರೆ, ಮದ್ಯದ ಅಂಗಡಿಗಳ ಮುಂದೆ ಪಿಕೆಟಿಂಗ್ಗಳನ್ನು ನಡೆಸ್ತಾರೆ, ನ್ಯಾಯಾಲಯಗಳನ್ನು ವಕೀಲರು ಬಹಿಷ್ಕರಿಸ್ತಾರೆ, ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳನ್ನು ಬಹಿಷ್ಕರಿಸ್ತಾರೆ, ಅಂಥವರಿಗೋಸ್ಕರ ರಾಷ್ಟ್ರೀಯ ಶಾಲೆಗಳನ್ನು ಆರಂಭಿಸ್ತಾರೆ. ಅಸಹಕಾರ ಚಳುವಳಿ ಬಹಳ ಯಶಸ್ವಿಯಾಗುತ್ತೆ. ಆದರೆ 1922ರಲ್ಲಿ ಚೌರಿ ಚೌರಾ ದುರಂತದಿಂದಾಗಿ ಹಿಂಸೆ ನಡೆಯುತ್ತೆ. ಗಾಂಧಿ ಚಳುವಳಿಯನ್ನು ವಾಪಸ್ ತಗೋತಾರೆ. ಆನಂತರದಲ್ಲಿ ಮುಂದಿನ ಅಂಶ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ, ಗಾಂಧೀಜಿ ಅಧ್ಯಕ್ಷರಾಗಿದ್ದ ಏಕೈಕ ಅಧಿವೇಶನ. ಇಲ್ಲಿ ಅವರು ಅಸ್ಪೃಶ್ಯತೆಯ ನಿವಾರಣೆ ಹಾಗೂ ಮದ್ಯಪಾನದ ನಿಷೇಧ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕು ಎಂಬುದರ ಬಗ್ಗೆ ಕರ್ನಾಟಕದ ಜನರನ್ನು ಒಗ್ಗೂಡಿಸ್ತಾರೆ. ಇನ್ನು ಮುಂದುವರೆದು 9ನೇದಾಗಿ ಕಾನೂನು ಭಂಗ ಅಥವಾ ಉಪ್ಪಿನ ಸತ್ಯಾಗ್ರಹ. 1930ರಲ್ಲಿ ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸಿ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ದಂಡಿಯಲ್ಲಿ ಅವರು ಉಪ್ಪನ್ನು ತಯಾರಿಸ್ತಾರೆ ಹಾಗೂ ಉಪ್ಪಿನ ಕಾನೂನನ್ನು ಮುರಿತಾರೆ. ಇಡೀ ದೇಶದ ಪ್ರಜೆಗಳಿಗೆ ಅವರು ಒಂದು ಮಾತನ್ನು ಹೇಳ್ತಾರೆ, ನೀವು ಬ್ರಿಟಿಷರ ಲಾಠಿ ಏಟಿಗೆ ಬಗ್ಗದೆ ಉಪ್ಪನ್ನು ತಯಾರಿಸಿ ಅಂತ. ಇಡೀ ಕಡಲ ತೀರದಲ್ಲಿ, ಭಾರತದ ಕಡಲ ತೀರದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಕರ್ನಾಟಕದ ಅಂಕೋಲೆಯಲ್ಲಿ ಬಹಳ ಅದ್ಭುತವಾಗಿ ಈ ಚಳುವಳಿ ನಡೆಯುತ್ತೆ. ಅಂಕೋಲ ಕರ್ನಾಟಕದ ಬಾರ್ಡೋಲಿ, ದಂಡಿ ಅಂತ ಅನಿಸ್ಕೊಳ್ಳುತ್ತೆ. ಮುಂದುವರೆದು ಗಾಂಧಿ ಇರ್ವಿನ್ ಒಪ್ಪಂದ 1931. ಲಂಡನ್ನಲ್ಲಿ ಚಕ್ರ ಸಮ್ಮೇಳನಗಳು ಅಥವಾ ಚಕ್ರಗೋಷ್ಠಿಗಳು ನಡೆಯುತ್ತೆ. ದುಂಡು ಮೇಜಿನ ಸಮ್ಮೇಳನಗಳು, ರೌಂಡ್ ಟೇಬಲ್ ಕಾನ್ಫರೆನ್ಸಸ್. ಮೊದಲನೇ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸೋದಿಲ್ಲ, ಗಾಂಧೀಜಿ ಬಂಧನದಲ್ಲಿ ಇದ್ದರು. ಕಾಂಗ್ರೆಸ್ನ ಭಾಗವಹಿಸುವಿಕೆ ಇಲ್ಲದೆ ಅದು ಅರ್ಥಪೂರ್ಣ ಆಗೋದಿಲ್ಲ ಅಂದ್ಕೊಂಡು ಗಾಂಧಿ ಮತ್ತು ಇರ್ವಿನ್ ನಡುವೆ 1930ರಲ್ಲಿ ಒಪ್ಪಂದ ಆಗುತ್ತೆ. ಗಾಂಧಿಯವರನ್ನು ಹಾಗೂ ಇತರ ರಾಜಕೀಯ ಕೈದಿಗಳನ್ನು ಬಿಡುಗಡೆಗೊಳಿಸ್ತಾರೆ. ಅನೇಕ ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಗಾಂಧಿ ಮತ್ತು ಇರ್ವಿನ್ ಇಬ್ಬರು ಒಪ್ಕೊಳ್ತಾರೆ ಗಾಂಧಿ ಮುಂದಿನ ಅಧಿವೇಶನದಲ್ಲಿ ಭಾಗವಹಿಸೋದಾಗಿ. ಆನಂತರದಲ್ಲಿ ಮುಂದುವರೆದು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧಿ ಭಾಗವಹಿಸ್ತಾರೆ. ಆದರೆ ಈ ಸಮ್ಮೇಳನದಲ್ಲಿ ಗಾಂಧೀಜಿಗೆ ಯಾವುದೇ ರೀತಿಯ ಯಶಸ್ಸು ಸಿಗೋಲ್ಲ. ಅವರ ಕೂಗು ಸಂತೆಯಲ್ಲಿ ಎದ್ದಂತಹ ಗದ್ದಲದಂತೆ ಕಂಡುಬರುತ್ತೆ. ಅಲ್ಲಿ ಮತೀಯ ತೀರ್ಮಾನವನ್ನು ಮ್ಯಾಕ್ಡೊನಾಲ್ಡ್ ಕೊಡ್ತಾನೆ. ಅಸ್ಪೃಶ್ಯರಿಗೆ ಹಾಗೂ ಮುಸ್ಲಿಮರಿಗೆ ಪ್ರತ್ಯೇಕ ಕ್ಷೇತ್ರಗಳನ್ನು ಕೊಡ್ತಾರೆ. ಹಾಗಾಗಿ ಗಾಂಧಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಭಾರತದಲ್ಲಿ. ಅದನ್ನು ಹಿಂದೂಗಳಿಂದ ಅಸ್ಪೃಶ್ಯರನ್ನು ಬೇರ್ಪಡಿಸೋದನ್ನು ವಿರೋಧಿಸ್ತಾರೆ. ಅವರಿಗೆ ಕೊಟ್ಟಂತಹ ಪ್ರತ್ಯೇಕ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳುವಂತೆ ಅವರು ಒತ್ತಾಯಿಸ್ತಾರೆ. ಆ ಸಂದರ್ಭದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಐತಿಹಾಸಿಕ ಒಪ್ಪಂದ ಆಗುತ್ತೆ. ಪುಣಾ ಒಪ್ಪಂದ 1932, ಬಹಳ ಮಹತ್ವದ್ದು. ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆದಂತಹ ಒಂದು ಪುಣಾ ಒಪ್ಪಂದ. ಇನ್ನು ಮುಂದುವರೆದು 1939ರಲ್ಲಿ 2ನೇ ಮಹಾಯುದ್ಧ ಆಗುತ್ತೆ. ಆಗ ಭಾರತೀಯರ ಒಪ್ಪಿಗೆ ಇಲ್ಲದೆ ಬ್ರಿಟಿಷರು ಒಂದು ಘೋಷಣೆ ಮಾಡ್ತಾರೆ, ಭಾರತ ಇಂಗ್ಲೆಂಡ್ನ ಪರವಾಗಿ 2ನೇ ಮಹಾಯುದ್ಧದಲ್ಲಿ ಭಾಗವಹಿಸುತ್ತೆ ಅಂತ. ಆಗ ಅವರು ವೈಯಕ್ತಿಕ ಸತ್ಯಾಗ್ರಹವನ್ನು ಮಾಡ್ತಾರೆ. ವಿನೋಬಾ ಭಾವೆ ಅವರನ್ನು ತಮ್ಮ ಮೊದಲನೆಯ ಸತ್ಯಾಗ್ರಹಿಯನ್ನಾಗಿ ಅವರು ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಅಂತಿಮವಾಗಿ ಅವರು ನಡೆಸಿದ ಬಹಳ ಮುಖ್ಯವಾದ ಹೋರಾಟ ಅಂದರೆ ಭಾರತ ಬಿಟ್ಟು ತೊಲಗಿ ಚಳವಳಿ 1942. ಇದು ತನ್ನ ಕೊನೆಯ ತೀರ್ಮಾನ ಅಂತ ಹೇಳಿ, ಕೊನೆಯ ಹೋರಾಟ ಅಂತ ಹೇಳಿ ಘೋಷಿಸ್ತಾರೆ ಗಾಂಧಿ. ಕ್ರಿಪ್ಸ್ ಆಯೋಗದ ಸಲಹೆಯನ್ನು ಟೀಕಿಸ್ತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ ಕ್ರಿಪ್ಸ್ ಆಯೋಗದ ಸಲಹೆಯನ್ನು ವಿರೋಧಿಸಿ ಡೂ ಆರ್ ಡೈ ಎಂಬ ಘೋಷಣೆಯನ್ನು ಕೊಡ್ತಾರೆ. ಬಹಳ ಅದ್ಭುತವಾಗಿ ಈ ಚಳುವಳಿ ನಡೆಯುತ್ತೆ. ಭಾರತದಾದ್ಯಂತ ಚಳುವಳಿ ನಡೆಯುತ್ತೆ. ಕ್ರಿಪ್ಸ್ ಆಯೋಗದ ಸಲಹೆಯನ್ನು ವಿರೋಧಿಸ್ತಾರೆ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೊಡ್ತಾರೆ. ಕೊನೆಯಲ್ಲಿ ಅತ್ಯಂತ ದಮನಕರವಾದ ರೀತಿಯಲ್ಲಿ ಬ್ರಿಟಿಷರು ಈ ಚಳುವಳಿಯನ್ನು ಹತ್ತಿಕ್ತಾರೆ. ಆದರೆ ಬ್ರಿಟಿಷರು ಭಾರತದಿಂದ ನಿರ್ಗಮಿಸುವ ಕಾಲ ಹತ್ತಿರ ಬಂತು ಅನ್ನೋದನ್ನು ಆ ಚಳುವಳಿ ತೋರಿಸ್ಕೊಡುತ್ತೆ. ಇನ್ನು ಅಂತಿಮವಾಗಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು, ಭಾರತವನ್ನು 2 ದೇಶಗಳಾಗಿ ವಿಭಜಿಸಬೇಕು ಅನ್ನುವ ಒಂದು ಪ್ರಸ್ತಾಪ ಬಂದಾಗ ಅದಕ್ಕೆ ಗಾಂಧಿ ಒಲ್ಲದ ಮನಸ್ಸಿನಿಂದ, ಬಹಳ ಬೇಜಾರಿಂದ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಇನ್ನು ಇವೆಲ್ಲವೂ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಭಾಗಗಳು. 1948 ಜನವರಿ 30ರಂದು ಅವರು ಹಂತಕನ ಗುಂಡಿಗೆ
ಬಲಿಯಾಗ್ತಾರೆ. ಆ ದಿನವನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿದಾನಗೈದ ಎಲ್ಲರ ನೆನಪಿಗಾಗಿ ಹುತಾತ್ಮರ ದಿನ ಅಂತ ಆಚರಿಸ್ತಾರೆ. ಗಾಂಧಿ ಯಾವುದೇ ಅಧಿಕಾರಕ್ಕಾಗಲಿ ಯಾವುದೇ ಹುದ್ದೆಗಾಗಲಿ ಆಸೆ ಪಡದೆ ಅತ್ಯಂತ ನಿಸ್ವಾರ್ಥವಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನ ಧನವನ್ನು ಅರ್ಪಿಸ್ತಾರೆ. ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಅಧಿಕಾರದ ಹಂಚಿಕೆಯಲ್ಲಿ ಅನೇಕ ನಾಯಕರು ತೊಡಗಿದರೆ ಇವರು ನೌಕಾಲಿಯಲ್ಲಿ ಕೋಮುಗಲಭೆಯನ್ನು ನಿವಾರಿಸುವಲ್ಲಿ ತೊಡಗಿದರು. ಹೀಗೆ ಒಬ್ಬ ಅದ್ಭುತವಾದಂತಹ ಸಂತ. ಇಂತಹ ಒಬ್ಬ ಸಂತ ರಕ್ತ ಮಾಂಸಗಳಿಂದ ಬದುಕಿದ್ದ ಅಂತಂದರೆ ಮುಂದಿನ ಜಗತ್ತು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಶ್ರೇಷ್ಠ ವ್ಯಕ್ತಿಯಾಗಿ, ಮಹಾತ್ಮನಾಗಿ, ರಾಷ್ಟ್ರಪಿತನಾಗಿ ಕಂಗೊಳಿಸುವವರು ಗಾಂಧಿ. ಇವೆಲ್ಲವನ್ನ ಗಾಂಧೀಜಿಯವರ ಹೋರಾಟದಲ್ಲಿ ಬರೀಬೇಕು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್, ನನ್ನ ಸತ್ಯಾನ್ವೇಷಣೆ ಇವರ ಆತ್ಮಕತೆ ಆಗಿದೆ. ಕೇವಲ ಅಹಿಂಸೆ, ಸತ್ಯಾಗ್ರಹ ಹಾಗೂ ಸತ್ಯದ ಮೂಲಕವಾಗಿ ಸ್ವಾತಂತ್ರ್ಯ ಹೋರಾಟ ನಡೆಸಿ ಯಶಸ್ವಿಯಾದಂತಹ ಏಕೈಕ ವ್ಯಕ್ತಿ, ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಗಾಂಧಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ.